ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಫೆಬ್ರವರಿ 13ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮ ಜೋಡಿಯನ್ನ 100 ಕಾಲ ಹೀಗೆ ಜೊತೆಯಾಗಿ ಸುಖಮಯವಾಗಿ ಸಂತೋಷವಾಗಿ ಬಾಳುವ ಹಾಗೆ ಹಾರೈಸಲಿ ಮತ್ತು ಹಾರೈಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಗುರುವಾರ, ಗುರು ರಾಯರ ವಾರ, ಗುರು ದತ್ತಾತ್ರೇಯರ ವಾರ. ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ. ಅದರಲ್ಲೂ ಕೂಡ ವಿಶೇಷವಾಗಿ ಉದ್ಯೋಗದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರಿಗೆ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಾ ಇರ್ತಕ್ಕಂಥವ್ರಿಗಂತೂ ಆ ಭಗವಂತ ಆದಷ್ಟು ಬೇಗ ಗುರುರಾಯರು ಕೃಪೆ ತೋರಲಿ ಅಂತ ಹೇಳಿ ನಾನು ಕೂಡ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಕ್ರೀಡಾ ಸುದ್ದಿಯನ್ನಂತೂ ಹೇಳಲೇಬೇಕು. ನಿನ್ನೆ ನಡೆದಂತಹ ಅತ್ಯಂತ ರೋಚಕವಾಗಿರ್ತಕ್ಕಂಥ ಕೊನೆಯ ಏಕದಿನ ಪಂದ್ಯದಲ್ಲಿ, ಅಂದರೆ 3ನೇ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡನ್ನು 3-0 ಸೋಲಿಸೋದ್ರ ಮೂಲಕ ಮತ್ತೊಂದು ಚಾಂಪಿಯನ್ಶಿಪ್ಪನ್ನು ಗೆದ್ಕೊಳ್ತು. ಸೊ ಇನ್ನು ಬರ್ತಕ್ಕಂಥ ವಿಶ್ವ ಚಾಂಪಿಯನ್ಶಿಪ್ ಏನು ನಡೀತಾ ಇದೆ ಅದು 19ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಸೊ 20ನೇ ತಾರೀಕು ನಮ್ಮ ಮೊದಲ ಎದುರಾಳಿ ಬಾಂಗ್ಲಾ, ಅದೇ ರೀತಿ ಪಾಕಿಸ್ತಾನದ ವಿರುದ್ಧವೂ ಕೂಡ ಅತ್ಯಂತ ರೋಚಕವಾಗಿರ್ತಕ್ಕಂಥ ಪಂದ್ಯ ನಡೀತಾ ಇದೆ. ಸೊ ನಾಕೌಟ್ ಮಾದರಿ ಆಗಿದ್ದರಿಂದ ಒಂದು ಪಂದ್ಯ ಸೋತರೂ ಕೂಡ ಬಹುಶಃ ಹೆಚ್ಚು ಕಡಿಮೆ ಹೊರಗಡೆ ಹೋದಾಗೆ. ಸೊ ಅಷ್ಟೊಂದು ರೋಚಕವಾಗಿರ್ತಕ್ಕಂಥ ಪಂದ್ಯಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ICC ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ. ಸೊ ಭಾರತ ಗೆದ್ದು ಬರಲಿ ಅಂಥೇಳಿ ಮತ್ತೊಮ್ಮೆ ಭಾರತಕ್ಕೆ ಶುಭ ಹಾರೈಸ್ತಾ ಇತರೆ ಹಲವಾರು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತು. ದಯಮಾಡಿ ಕರೆ ಮಾಡುವಾಗ TV ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಮನೆಯ TV ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4ರಿಂದ 5 ಸೆಕೆಂಡ್ ತಡಾಗೋದ್ರಿಂದ ನೀವು TV ನೋಡ್ತಾ ಮಾತಾಡಿದ್ರೆ ಸೊ ವಾಯ್ಸ್ ಡಿಫ್ರೆನ್ಸ್ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ದಯವಿಟ್ಟು TV ನೋಡ್ತಾ ಮಾತಾಡಬೇಡಿ. ಟಿವಿಯನ್ನು ನೋಡ್ತಾ ಮಾತಾಡಿದ್ರು ಕೂಡ ಟಿವಿಯನ್ನು ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೂ ನಿಮಗೆಲ್ಲ ಗೊತ್ತಿದೆ, ಸಾಯಂಕಾಲ ಈ ಕಾರ್ಯಕ್ರಮ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ನೀವು ಏನು ಮಾತಾಡಿದ್ರಿ ಅಂತ ಆರಾಮಾಗಿ ಕೇಳಿಸ್ಕೊಂಡು ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು. ಮತ್ತು ನಮ್ಮ ಈ ಸಂಪೂರ್ಣ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗೋದ್ರಿಂದ ಕಾರ್ಯಕ್ರಮನ ನೀವು ಯಾವಾಗ ಬೇಕಾದರೂ ನೋಡ್ಬೋದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಒಮ್ಮೆ ಅಂತ ಹೇಳಿದ್ರೆ ಸೊ ಕಾರ್ಯಕ್ರಮದ ಯಾವುದೇ ಹೊಸ ಅಪ್ಡೇಟ್ಸ್ಗಳಿದ್ರು ಕೂಡ ನಿಮಗೆ ಅಪ್ಡೇಟ್ ಆಗಿ ಅಲ್ಲಿ ನಿಮಗೆ ಟಾಪ್ ಅಪ್ ಸಿಗುತ್ತೆ. V1 ವಾಹಿನಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ನೇರ ಪ್ರಸಾರ ನಾವು ಕೊಡ್ತಾನೆ ಇರ್ತೀವಿ. ಸೊ ಮೊನ್ನೆ ನಿರಂತರವಾಗಿ 9 ದಿವಸಗಳ ಕಾಲ ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವು ನೇರ ಪ್ರಸಾರವನ್ನು ನೀಡಿದ್ವಿ. ಹೀಗೆ ಯಾವುದೋ ಒಂದು ಕ್ರೀಡಾ ಸುದ್ದಿ ಆಗಿರ್ಬೋದು, ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ದಾವಣಗೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಮತ್ತು ಸುತ್ತಮುತ್ತಲು ನಡೀತಾ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಾವು ನಮ್ಮ V1 ವಾಹಿನಿ ವತಿಯಿಂದ ನೇರವಾಗಿ ಪ್ರಸಾರವನ್ನು ನೀಡದೇ ಇದ್ರೂ ಕೂಡ ನಮ್ಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಿಂದ ಅದು ನೇರ ಪ್ರಸಾರ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಕಾರ್ಯಕ್ರಮಗಳು ನೀವೆಲ್ಲೂ ನೋಡಬೇಕು ಆಸಕ್ತಿಯಿಂದ ಅಂತ ಹೇಳಿದ್ರೆ ಸೊ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸ್ನೇಹಿತರು ಎಲ್ರಿಗೂ ತಿಳಿಸಿ ಅಂಥೇಳಿ ನಾನು ಕೇಳ್ಕೊಳ್ತಾ, ಸೊ ಬನ್ನಿ ಏನೆಲ್ಲ ವಿಶೇಷತೆ ನಡೀತಾ ಇದೆ ದಾವಣಗೆರೆ ನಗರದ ಸುತ್ತಮುತ್ತ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಅಂತ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊಟ್ಟ ಮೊದಲನೇದಾಗಿ ಒಂದಷ್ಟು ವಿಚಾರವನ್ನು ತಿಳಿಸಲೇಬೇಕು. ಸೊ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ನ್ಯಾಷನಲ್ ವುಮೆನ್ಸ್ ಡೇ ಅಂತ ಹೇಳಲಾಗುತ್ತೆ. ಸೊ ನ್ಯಾಷನಲ್ ವುಮೆನ್ಸ್ ಡೇ ಅಂದರೆ ಒಂದು ಹೆಮ್ಮೆ. ಏಕೆಂದರೆ ಸೊ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಮಹಿಳೆಯರಿಲ್ಲದೆ ಇದ್ದರೆ, ವನಿತೆಯಲ್ಲಿದ್ದರೆ ಅದು ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ಇದು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಒಂದು ಪುಟ್ಟ ಆಟೋ ಡ್ರೈವರಿಂದ ಹಿಡಿದು ಪೈಲಟ್ವರೆಗೂ ಕೂಡ ನಮ್ಮ ಒಂದು ದೇಶದಲ್ಲಿ ಅತ್ಯಂತ ದೇಶದ ಗಿರಿಮೆಯನ್ನು ಹೆಚ್ಚಿಸ್ತಾ ಇರ್ತಕ್ಕಂಥವ್ರು ಹೆಣ್ಮಕ್ಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಕ್ರೀಡೆ ಆಗಿರಲಿ ಅಥವಾ ರಾಜಕೀಯ ಆಗಿರಲಿ. ರಾಜಕೀಯ ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು, ಎಲ್ಲರ ಕಣ್ಣಿಗೆ ಮೊದಲಿಗೆ ಬರ್ತಕ್ಕಂಥದ್ದು ನಿರ್ಮಲಾ ಸೀತಾರಾಮನ್ರವರು. ವಿತ್ತ ಸಚಿವೆ, ಸತತವಾಗಿ 8 ಬಾರಿ ಬಡ್ಜೆಟ್ಸನ್ನು ಮಂಡಿಸಿರ್ತಕ್ಕಂಥ ಅವರು ಮೊನ್ನೆನೂ ಕೂಡ ಅತ್ಯಂತ ಒಂದು ಗುಡ್ ನ್ಯೂಸನ್ನು ನೀಡಿದ್ರು ನಮ್ಮೆಲ್ಲ ತೆರಿಗೆದಾರರಿಗೆ. 12 ಲಕ್ಷದವರಿಗೆ ತೆರಿಗೆ ಇಲ್ಲ ಅಂಥೇಳಿ. ಸೊ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇದ್ದೇ ಇದೆ. ಹಲವಾರು ಕ್ಷೇತ್ರಗಳಿಗೆ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಈಗ ಮೊನ್ನೆ ತಾನೇ ನಡೆದಂತಹ ದೆಹಲಿ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಸಾಕಷ್ಟು ಜನ ಮಹಿಳೆಯರು CM ರೇಸ್ನಲ್ಲಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ತಿಳಿದು ಬರ್ತದೆ. ಅದರಲ್ಲೂ ಕೂಡ ಸುಷ್ಮಾ ಸ್ವರಾಜ್ ಅವರ ಮಗಳು, ಬಹುಶಃ ಸ್ಮೃತಿ ಸ್ವರಾಜ್ ಅಂತ ಅನ್ಸುತ್ತೆ, ಅವರು ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಮೊದಲಿಗರಾಗಿದ್ದಾರೆ ಅಂತಕ್ಕಂಥದ್ದು ಕೇಳಿಬರ್ತಾ ಇದೆ. ಕಾದು ನೋಡಬೇಕು ಯಾರು ಆಗ್ಬೋದು ಅಂಥೇಳಿ. ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ ಸರೋಜಿನಿ ದೇವಿ ನಾಯ್ಡು, ಬಹುಶಃ ಇವ್ರನ್ನ ಯಾರೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಒಬ್ಬ ಒಳ್ಳೆ ಕವಯಿತ್ರಿ, ಫ್ರೀಡಮ್ ಫೈಟರ್, ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥವ್ರು ನಮ್ಮ ದೇಶಕ್ಕೆ. ಅದೇ ರೀತಿ ಮೊದಲ ಗವರ್ನರ್ ಆಫ್ ಇಂಡಿಯಾ ಕೂಡ ಆಗಿರ್ತಕ್ಕಂಥವ್ರು. ಸೊ ಇವರ ಒಂದು ಹುಟ್ಟುಹಬ್ಬ ಇವತ್ತಿನ ದಿವಸ. ಸೊ ಆ ಮಹಾತಾಯಿಗೆ ನಾವೊಮ್ಮೆ
ಎರಡೂ ಕೈಗಳನ್ನು ಮುಗಿಸಿ ನಮಸ್ಕಾರವನ್ನು ಮಾಡಬೇಕು. ಅವರ ಒಂದು ಕೊಡುಗೆ ನಮ್ಮ ಭಾರತಕ್ಕೆ ಅತ್ಯಂತ ಅನನ್ಯವಾಗಿರ್ತಕ್ಕಂಥದ್ದು. ಸೊ ಅವರಿಗೆ ಮತ್ತೊಮ್ಮೆ ಹೃದಯ ತುಂಬಿ ನಮಸ್ಕಾರಗಳನ್ನ ಹೇಳೋಣ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಸೊ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಒಂದು ಕುಡಿತದ ಅಭ್ಯಾಸಕ್ಕೆ ಒಳಗಾಗ್ಬಿಟ್ಟಿರ್ತಾರೆ. ತುಂಬ ಜನ ಅನ್ಕೋತಾ ಇರ್ತಾರೆ, ನಾನು ಜನವರಿ ಬಂದ ತಕ್ಷಣ ಕುಡಿತಾ ಬಿಟ್ಬಿಡ್ತೇನೆ. ಸೊ ಜನವರಿ ಫಸ್ಟ್ಗೆ ಎಲ್ಲರದ್ದು ಕೂಡ ಒಂದು ಥೀಮ್ ಇರುತ್ತೆ, ಏನು ಅಂದರೆ ಇವತ್ತಿಂದ ನಾನು ಕುಡಿಯೋದು ಬಿಟ್ಬಿಡ್ತೀನಿ ಅಥವಾ ಗುಟ್ಕಾ ಬಿಟ್ಬಿಡ್ತೀನಿ, ಬೇರೆ ಬೇರೆ ಒಂದು ಬ್ಯಾಡ್ ಹ್ಯಾಬಿಟ್ಸನ್ನು ಬಿಟ್ಬಿಡ್ತೀನಿ ಅಂತ ಹೇಳಿ. ಸೊ ಅಂಥವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ನೀವು ಮೊದಲನೇದಾಗ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಆರಾಮದ. ನಾವು ಬ್ಯಾಡ್ಗಿಗ್ ಹೋಗಿದ್ದೇವಪ್ಪ ಜಾತ್ರೆ ಮಾಡಾಕ. ಜಾತ್ರೆ ಮಾಡಕ್ ಹೋಗಿದ್ರಿ? ಯಾವ್ದು ಇದ್ದ ಆಂಜನೇಯಿಂದ? ಈರಣ್ಣನ್ ಜಾತ್ರೆಪ್ಪ. ಈರಣ್ಣನ ಜಾತ್ರೆನಾ? ಓಕೆ ಓಕೆ. ಕದಮುಡ್ಗಿ ಜಾತ್ರೆ 17ಕ್ಕೆ ಐತಿ. ನಿಮ್ ತಿಂಡಿ ಆತನಪ್ಪ? ತಿಂಡಿ ಆಯ್ತಮ್ಮ, ನಿಮ್ದಾಯ್ತಮ್ಮ? ಉಪ್ಪಿಟ್ಟು ಮಾಡಿದ್ದೇವಪ್ಪ ಇವತ್ತು. ಜಾತ್ರೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗತ್ತಪ್ಪ. ಎಲ್ಲಾರು ಸೇರಿದ್ವಿ, ಕಳ್ಳು ಬಳ್ಳಿ ಎಲ್ಲಾ ಜಾತ್ರೆ ಮಾಡ್ಕೊಂಡು ಬಂದ್ವಿ. ಈ ಜಾತ್ರೆ ಅಂದ್ರೆ ಒಂದು ವಿಶೇಷ, ಎಲ್ಲ ಕಳ್ಳು ಬಳ್ಳಿ ಬರ್ತಾರೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿರ್ಬೋದಲ್ಲ. ಹೌದಪ್ಪ. ಅದಕ್ಕೋಸ್ಕರನೇ ಮೊದ್ಲು ಹಿರಿಯರೆಲ್ಲ ಜಾತ್ರೆ ಅಂತ ಮಾಡಿದ್ರು ಅಂತ ಅನ್ಸುತ್ತೆ. ಎಲ್ಲಾರು ಸೇರಕ್ಕೋಸ್ಕರನೇ ಮಾಡಿರ್ಬೇಕದು. ಹೌದು. ಮೊದ್ಲೆಲ್ಲ ಹೆಣ್ಣು ಗಂಡು ಇದೇ ಸಂದರ್ಭದಲ್ಲಿ ಆಗೋಗ್ಬಿಡ್ತಿದ್ವು. ಹ್ಞೂನಪ್ಪ. ಇವಾಗೆಲ್ಲ ಆಮೇಲೆ ಇವತ್ತು ಸರೋಜಿನಿ ಹುಟ್ಟಿದಲ್ಲಪ್ಪ, ಹುಟ್ಟಿದ ಹಬ್ಬ ಅಲ್ಲಪ್ಪ. ಹೌದಮ್ಮ, ಇವತ್ತು ಸರೋಜಿನಿ ದೇವಿ ನಾಯ್ಡು ಅವರ ಹುಟ್ಟು ಹಬ್ಬ ಇವತ್ತು. ಆಮೇಲೆ ಮಹಿಳಾ ದಿನಾಚರಣೆ ಇವತ್ತು. ಅವ್ರ ಪರವಾಗಿನ ಇರೋದು. ನಿಜ. ಎಲ್ಲರೂ ಇವತ್ತು ದೇಶ ನಿಂತಿರೋದೇ ಮಹಿಳೆಯರ ಮೇಲೆ ಅಂತ ಹೇಳ್ಬೋದು. ಎಲ್ಲಾ ಮಹಿಳೆಯರಿಗೆ ಶುಭಾಶಯಪ್ಪ ಇವತ್ತು. ಆಗ್ಲಿಮ್ಮ. ಸೊ ನಿಮ್ಗೂ ಕೂಡ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಎಲ್ಲ ತಾಯಂದಿರ ಆಶೀರ್ವಾದ ಎಲ್ರ ಮೇಲೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿಮ್ಮ. ಹ್ಞೂನಪ್ಪ. ನಿನ್ ಮ್ಯಾ ಮುಂಚಿರ್ಬೇಕು, ಎಲ್ಲಾರ್ನು ವಿಚಾರ ಮಾಡ್ತೀಯಲ್ಲ, ಅದು ನಿಮಗಿರ್ಬೇಕು. ನಿಮಗೆ ಎಲ್ಲಾರ್ದು ಶುಭಾಶಯ ನಿಮಗಿರ್ಬೇಕು. ನಿಮ್ಮೆಲ್ಲರ ದೊಡ್ಡರ ಆಶೀರ್ವಾದ ಇರ್ಲಿಮ್ಮ. ಹ್ಞೂನಪ್ಪ. ನಮಸ್ಕಾರ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಇವತ್ತು ಮಹಿಳೆಯರು ಬಹುಶಃ ಕಾಲಿಡದೇ ಇರತಕ್ಕಂಥ ಸ್ಥಳನೇ ಇಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು, ಈ ಥರ ನೋಡೋಕೆ ಹೋದರೆ ಲಕ್ಷಾಂತರ ಜನರು ಸಾಧಕರಿದ್ದಾರೆ. ಒಲಿಂಪಿಕ್ಸ್ನಲ್ಲಿ 2 ಪದಕವನ್ನು ಗೆದ್ದಿರ್ತಕ್ಕಂಥ ನಮ್ಮ ಮನು ಭಾಕರ್ ಆಗಿರ್ಬೋದು. ಸೊ ಹೀಗೆ ಮೊನ್ನೆ ತಾನೇ ಮಹಿಳೆಯರ ಖೋಖೋ ವರ್ಲ್ಡ್ ಕಪ್ಪನ್ನು ಭಾರತಕ್ಕೆ ಗೆದ್ದುಕೊಟ್ಟಂತಹ ವನಿತೆಯರು. ಸೊ IPL ಅಲ್ಲಿ ಹೇಳಬೇಕು ಅಂದರೆ ಇದುವರೆಗೂ ಪುರುಷರ ಟೀಮ್ ನಮ್ಮ RCB IPL ಗೆಲ್ಲಕ್ಕಾಗಿಲ್ಲ, ಆದರೆ ಮಹಿಳೆಯರು ಗೆದ್ದು ತೋರಿಸಿದ್ದಾರೆ. ಸೊ ಹೀಗೆ ಹೇಳ್ತಾ ಹೋದರೆ ಶಬ್ದಕ್ಕೆ ನಿಲ್ದೇ ಇರತಕ್ಕಂಥ ಸಾಧನೆ ನಮ್ಮ ಮಹಿಳೆಯರು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೆಂಗಿದ್ದೀರಿ? ಆರಾಮಿದ್ದೀವಿ ಸರ್, ನೀವು? ಹ್ಞೂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹ್ಞೂ ಸರ್ ಆಯ್ತು. 3 ದಿನದಿಂದ ಬರ್ಲಿಕ್ಕೆ ನನಗಂತೂ ಕೆಟ್ಟ ಬೇಜಾರಾಗಿತ್ತು ನಿಮ್ ಕಡೆಯಿಂದ. ಓಕೆ ಕ್ಷಮೆ ಇರ್ಲಿ ಅಮ್ಮ, ಕ್ಷಮೆ ಇರ್ಲಿ. ಏನಂದ್ರೆ ಇದು ತರಳಬಾಳು ಹುಣ್ಣಿಮೆ ಕೊನೆ ದಿವಸಗಳಿತ್ತಲ್ಲ, ಹಂಗಾಗಿ ಯಾರ್ಯಾರಿಗೆ ಕಾರ್ಯಕ್ರಮ ನೋಡಕ್ ಆಗಿಲ್ಲ ಅವ್ರೆಲ್ಲರೂ ನೋಡ್ಬೇಕು ಅಂತ ತುಂಬಾ ಜನ ನಮ್ಗೆ ಫೋನ್ ಮಾಡಿದ್ರು. ಅದು ಕಾರ್ಯಕ್ರಮ ದಿನ ನೋಡ್ತಿದ್ದೆ, ಆದ್ರೂ ನೀವು ಬರ್ಲಿಲ್ಲ ಬೇಜಾರಾಯ್ತು. ಇವತ್ತು ಬಂದಿದ್ದೀರಾ, ಖುಷಿ ಆಗಿದೆ. ಥ್ಯಾಂಕ್ ಯು ಮಾ. ಕ್ಷಮೆ ಇರ್ಲಿ. 3 ದಿವಸ ಕಾರ್ಯಕ್ರಮ ಅದು ನೇರ ಪ್ರಸಾರ ಕೊಡ್ಬೇಕಿತ್ತು. ಆಮೇಲೆ ಕಾರ್ಯಕ್ರಮ ತುಂಬಾ ಜನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ರಿಂದ ನಮ್ ಕಾರ್ಯಕ್ರಮ ಒಂಚೂರು ಮೊಟಕುಗೊಳಿಸಿ ಎಲ್ರಿಗೂ ತರಳಬಾಳು ಒಳ್ಳೇದಾಗಿ ಬಿಡಿ ಸರ್. ನೋಡಕ್ ಆಗಿರೋರು ನಾವ್ ಮನೇಲೆ ಕುಂತ್ ನೋಡ್ತೀವಿ. ಸರ್ ನೋಡಿದ್ವಿ, ಸಂತೋಷ ಆಯ್ತು. ಅದೇ ನಮ್ಮ ಅಮ್ಮನ ಫೋಟೋನೇ ಹಾಕ್ಲಿಲ್ಲ. ಸೋಮವಾರ ಮಂಗಳವಾರ ಇತ್ತವ್ರದ್ದು ಬರ್ತಡೆ. ಶೋ ಇರ್ಲಿಲ್ಲ ಅಮ್ಮ. ಫೋಟೋ ಕಳ್ಸಿದ್ರಲ್ಲ? ಫೋಟೋ ಕಳ್ಸಿದೀವಿ ಸರ್. ಮೊಮ್ಮಗನ ಹೆಸರೇನು ಹೇಳ್ರಿ ಅಮ್ಮ? ದೈವಿಕ್. ಸರಿ. ಆದ್ರೆ ಇವತ್ತು ಅಥವಾ ನಾಳೆ ಒಳಗೆ ಇನ್ನೊಂದ್ಸರಿ ನಾನು ಪ್ರಸಾರ ಮಾಡ್ತೀನಿ. ಆಯ್ತು. ಬಂದದ್ದೇ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ನನಗೂ ಕೂಡ ಖುಷಿ ಆಯ್ತಮ್ಮ. ಮತ್ತೊಮ್ಮೆ ನಿಮ್ಮ ಮೊಮ್ಮಗ ದೈವಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡ್ಲಿ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ. ನಮಸ್ತೆ. ಎಸ್ ದೈವಿಕ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಸಂಪೂರ್ಣ V1 ವಾಹಿನಿ ವತಿಯಿಂದ. ಸೊ ಅವರ ಒಂದು ಫೋಟೋನ ಇವತ್ತು ಅಥವಾ ನಾಳೆ ಮತ್ತೊಮ್ಮೆ ಮರುಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಅಮ್ಮ ನಮಸ್ತೆ ಅಮ್ಮ, ಹೇಳಿಮ್ಮ. ಆರಾಮಿದ್ದೀರಪ್ಪ? ಹ್ಞೂ ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಮ್ಮ?
ನಾವು ಚೆನ್ನಾಗದವಪ್ಪ. ಈಗ 3 ದಿವಸ ಬರ್ಲೇ ಇಲ್ಲಲ್ಲಪ್ಪ ನೀನು. ಹೂನಮ್ಮ, ಅದು ತರಳುಬಾಳೆ ಹುಣ್ಣಿಮೆ ಕಾರ್ಯಕ್ರಮ ನೇರ ಪ್ರಸಾರ ಕೊಡ್ಬೇಕಿತ್ತು, ಹಾ ಸರ್. ಹಂಗಾಗಿ ಬರ್ಲಿಲ್ಲ. ಒಂಚೂರು ಟಿವಿ ವ್ಯಾಲ್ಯೂಮ್ ಒಂಚೂರು ಕಡಿಮೆ ಮಾಡ್ಬಿಡ್ರಮ್ಮ. ಟಿವಿ ಕಡಿಮೆನೆ ಐತ್ ತಗಪ್ಪ. ನಾ ಟಿವಿ ಮುಂದಕ್ಕೆ ಬಂದು ಮಾತಾಡ್ತಾನೆ ನಾನು. ಆಯ್ತು ಹೇಳ್ರಮ್ಮ. ತಿಂಡಿ ಏನ್ ತಿಂದ್ರಿ? ಶಾವಿಗೆ ಉಪ್ಪಿಟ್ಟು ಮಾಡಿದ ಬಾರಪ್ಪ. ಶಾವಿಗೆ ಉಪ್ಪಿಟ್ಟ? ಆಗ್ಲಿ. ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಆರಾಮದಿರಲ್ಲಪ್ಪ? ಚೆನ್ನಾಗಿದ್ದೀನಮ್ಮ, ಚೆನ್ನಾಗಿದ್ದೀನಿ. ನಿಮ್ಮ ಎಲ್ಲರ ಆಶೀರ್ವಾದ, ಚೆನ್ನಾಗಿದ್ದೀನಿ. ಹ್ಮ್. ಆಗ್ಲಿಮ್ಮ, ನಮಸ್ತೆ ಅಮ್ಮ. ಒಳ್ಳೇದಾಗ್ಲಪ್ಪ. ಆಗ್ಲಿಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾನು ಕುಡಿತದ ಚಟದ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಅದರಲ್ಲೂ ಕೂಡ ಕುಡಿಯುವಂಥವ್ರಿಗೆ ಯಾವಾಗ ಜನವರಿ ಬರುತ್ತೆ ಅಂತ ಕಾಯ್ತಿರ್ತಾರೆ. ಯಾಕೆಂದರೆ 31ನೇ ನೈಟ್ ಫುಲ್ ಎಂಜಾಯ್ ಮಾಡ್ಬೋದು ಪಾರ್ಟಿನ. ನಾಳೆ ಬೆಳಗ್ಗೆ ಅಂತ ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿಬಿಡೋದು. ಹಾಗೆ 1ನೇ ತಾರೀಕಿಗೆ ಎದ್ದುಬಿಟ್ಟು ಬೆಳಗ್ಗೆ ಜಾಗಿಂಗ್ ಹೋಗೋದು, ವಾಕಿಂಗ್ ಹೋಗೋದು, ಅವತ್ತೆಲ್ಲ ಪಾರ್ಕ್ಗಳು ನೋಡೋಂಗಿರ್ತವೆ. ಯಾಕೆ ಇದನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಕುಡಿತವನ್ನು ಬಿಡಬೇಕು ಅಂಥೇಳಿ ಬೇರೆ ರೀತಿ ಟ್ರೈ ಮಾಡ್ತಾರೆ. ಬೇರೆ ರೀತಿಯ ಒಂದು ಡಿ ಅಡಿಕ್ಷನ್ ಸೆಂಟರ್ಸ್ಗಳಿಗೆ ಹೋಗ್ತಾರೆ, ತಪೋವನ ಸೆಂಟರ್ಸ್ಗಳಿಗೆ ಹೋಗ್ತಾರೆ. ಅದೆಲ್ಲದೂ ಕೂಡ ಮಾಡಿದ್ರೂ ಕೂಡ ಬಹುಶಃ ಸಂಗತಿ ಸಹವಾಸನೋ, ಸ್ನೇಹಿತರ ಒಂದು ಸಹವಾಸನೋ ಏನೋ ಗೊತ್ತಿಲ್ಲ, ಮತ್ತೆ ಅದೇ ರೀತಿಗೆ ಹೋಗ್ಬಿಡ್ತಾರೆ. ಆದರೆ ಇಲ್ಲೊಂದು ದೈವ ಇದೆ. ಈ ದೈವ ಏನು ಅಂದರೆ, ಕುಡಿತದ ಚಟವನ್ನು ಚಾಚು ತಪ್ಪದೆ ಬಿಡಿಸುತ್ತೆ. ಒಮ್ಮೆ ಈ ದೈವದ ಒಂದು ಕೃಪೆಗೆ ಒಳಗಾಗ್ಬಿಟ್ರೆ ಮತ್ತೆ ನೀವು ಕುಡಿಯೋದನ್ನು ಕಲಿತಕ್ಕಂಥ ಸಾಧ್ಯತೆಯೇ ಇಲ್ಲ ಅಂತ ಹೇಳಲಾಗಿದೆ. ಸೊ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಇನ್ನು ನಮ್ಮ ದಾವಣಗೆರೆ ತಾಲೂಕಿನ ಕೈದಾಳ ಗ್ರಾಮದ ಕೈದಾಳ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಥೋತ್ಸವ ಇದೆ. ಸೊ ಇಲ್ಲಿ ಇದನ್ನು ಕುಡಿತ ಬಿಡಿಸ್ತಕ್ಕಂಥ ದೇವರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ದೇವರು. ಸೊ ಅದ್ರ ಬಗ್ಗೆ ಮಾತಾಡಿ ನನ್ನ ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ, ಹೇಗಿದ್ದೀರಿ? ಹಲೋ ಹಲೋ ಮೇಡಮ್, ಹೇಳಿ. ಟಿವಿ ವೇಲಿ ಮ್ಯೂಟ್ ಮಾಡಿದ್ದೀರಾ? ಹಲೋ ಹಲೋ ಕೇಳಿಸ್ತಾ ಇದೆ? ಹೇಳಿ. ಟಿವಿ ವೇಲಿ ಮ್ಯೂಟ್ ಮಾಡಿಬಿಡಿ. ಹಾ ಸರ್. ಓಕೆ, ಹೇಳಿ, ತಮ್ಮ ಹೆಸರು? ಹಲೋ ಹಲೋ ಮಾತಾಡಿಪ್ಪ, ತಮ್ಮ ಹೆಸರೇನು? ಭರತ್. ಸ್ವಲ್ಪ ಜೋರಾಗಿ ಹೇಳಿ. ಭರತ್. ಭರತಾ? ಓಕೆ. ಏನು ಓದ್ತಾ ಇದ್ದೀರಿ ಭರತ್? ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡಾ? ಓಕೆ. ಯಾಕೆ ಪುಟ್ಟ ಇವತ್ತು ಸ್ಕೂಲ್ಗೆ ಹೋಗಿಲ್ವಾ? ಇಲ್ಲ. ಓಕೆ. ಯಾಕೆ ಹುಷಾರಾಗಿದ್ರಿ ತಾನೆ? ಹಾ ಹೌದು. ಓಕೆ. ಯಾವಾಗ ನಿಮ್ಮ ಬರ್ಡೇ? ಯಾವಾಗ? ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್ ಅನ್ನು ಹೋಲ್ಡ್ ನಲ್ಲಿಟ್ಟಿದ್ದಾರೆ. ಬಹುಶಃ 3ನೇ ಕ್ಲಾಸ್ ಓದ್ತಕ್ಕಂಥ ಭರತ್ ಅವ್ರು ಕಾಲ್ ಮಾಡಿದ್ರು. ಏನೋ ಒಂಚೂರು ಟೆಕ್ನಿಕಲ್ ಇಶ್ಯೂಸಿಂದ ಕಾಲ್ ಹೋಲ್ಡ್ ಆಗ್ಬಿಡ್ತು ಅಂತ ಅನ್ಸುತ್ತೆ. ಎನಿಹೌ, ಸೊ ಭರತ್ ಅವರಿಗೆ ಒಳ್ಳೇದಾಗಲಿ, ಆ ಭಗವಂತ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅವ್ರ ಹುಟ್ಟುಹಬ್ಬ ಯಾವಾಗಿದೆ ಅಂತ ಗೊತ್ತಿಲ್ಲ. ಏನೇ ಅಡ್ವಾನ್ಸ್ ಆಗಿ ನಾನು ವಿಶ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೆ, ದಾವಣಗೆರೆ ತಾಲೂಕಿನ ಕೈದಾಳ ಗ್ರಾಮದ ಕೈದಾಳು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮಹಾರಥೋತ್ಸವ ಮಾರ್ಚ್ 4ನೇ ತಾರೀಕು ನಡೀತಾ ಇದೆ. ಸೊ ಯಾರ್ಯಾರು ಕುಡಿತವನ್ನು ಬಿಡಬೇಕು ಅಂತಿದ್ದೀರಿ, ಯಾರ್ಯಾರು ತಮ್ಮ ಗಂಡಂದ್ರೆ ಕುಡಿತವನ್ನು ಬಿಡಿಸ್ಬೇಕು ಅಂತಿದ್ದೀರಿ, ದಯವಿಟ್ಟು ಈ ಜಾತ್ರೆಗೆ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಸೊ ನಮ್ಮ ವಿನಯ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ ದಾವಣಗೆರೆ ಸರ್, ಹೇಗಿದ್ದೀರಾ ಸರ್? ಸರ್ ಹೇಗಿದ್ದೀರಿ ಸರ್? ನಾವು ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಿ? ಎಸ್ ಸರ್, ಸೂಪರ್ ಆಗಿದ್ದೀನಿ ಸರ್. ತಿಂಡಿ ಆಯ್ತಾ? ಇನ್ನೂ ಇಲ್ಲ ಸರ್, ಇವಾಗ ವಾಂಗಿಬಾತಾ? ಸೂಪರ್. ಎಸ್, ಬನ್ನಿ ಸರ್, ಯಾವಾಗೂ ಬರೋದೇ ಇಲ್ಲ. ಖಂಡಿತ ಒಂದ್ಸಲ ಬರ್ತೀನಿ ಸರ್. ಒಂದಿನ ಬನ್ನಿ ಸರ್. ಖಂಡಿತ, ಶೋ ನಿಮ್ಮ ಮನೆಗೆ ಬರ್ತೀನಿ ಸರ್. ಇವತ್ತಾಗ ಕ್ವಶನ್ ಕೇಳ್ತಿಲ್ಲಲ್ಲ ಸರ್? ಸರ್ ಕ್ವಶನ್ಸ್ ಇವತ್ತಿನ್ನೂ ಬಂದಿಲ್ಲ, ಬರ್ತಾ ಇದೆ. ರೆಡಿ ಆದ್ಮೇಲೆ ನಾನು ಕೇಳ್ತೀನಿ. ಆಯ್ತಾ, ನಾನು ಅದಕ್ಕೋಸ್ಕರ ಕಾಯ್ತಿದ್ದೆ ಸರ್. ಎಸ್ ಆಕ್ಚುಲಿ ಒಂದು ಕ್ವಶನ್ಸ್ ಪೆಂಡಿಂಗ್ ಇದೆ, ಅದನ್ನ ಕೇಳ್ಬಿಡ್ತೀನಿ. ಹೇಳಿ ಸರ್, ಕೇಳಿ. ಎಸ್ ಸೊ ಯಾಕಾದ್ರೂ ಶುಭಾಶಯ ಹೇಳೋದಿದೆಯಾ ಸರ್ ಅಲ್ಲಿವರೆಗೂ? ನಿಮ್ಮ ಟೀಮ್ಗೆ ಓಕೆ, ಯಾರನ್ನ ಟಿವಿ ನೋಡ್ತೀವಲ್ಲ ವಿನ್ ಚಾನಲ್, ಅವರಿಗೆಲ್ಲ ಶುಭಾಶಯ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ಗೂ ಕೂಡ ಎಲ್ಲರ ವತಿಯಿಂದ ಹಾರ್ದಿಕವಾಗಿ ಸರ್, ಶುಭಾಶಯ. ನಿಮ್ ಮಾತಾಡ್ದು ಇರಕ್ಕಾಗಲ್ಲ ಸರ್, 3 ದಿನ ಎದ್ದಿಲ್ಲ ಸರ್. ಎಸ್ ಸರ್, ಅದೊಂದು ಸ್ವಲ್ಪ 3 ದಿನ ಎದ್ದಿಲ್ಲ, ನೋಡ್ದೇನೆ ಇದ್ದ ಬರಲೇ ಇಲ್ಲ. ಎಸ್ ಸರ್, ಯಾಕಂದ್ರೆ ಅದು 3 ದಿವಸ ತರಳುಬಾಳು ಹುಣ್ಣಿಮೆ ಇತ್ತಲ್ಲ ಸರ್, ಹಾ ಅದ್ರ ಕೊನೆಯ ಒಂದು ದಿವಸಗಳ ಪ್ರಸಾರ ಕೊಡ್ಬೇಕಾಗಿತ್ತು. ಹಾಗಾಗಿ ಲೈವ್ ಅಲ್ಲ ಸರ್? ಹೌದು. ಹಾ ಸರ್. ಎಸ್ ಸರ್. ಒಂದೇ ಒಂದು ಸೆಕೆಂಡ್ ಸರ್, ಕೊನೆಯ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ.
ಹಲೋ ಸರ್ ಒನ್ ಸೆಕೆಂಡ್ ಕೇಳ್ತಾ ಇದ್ದೀನಿ. ಓಕೆ ಓಕೆ ಎಸ್ ಸರ್. ಹಾ ಸರ್ ಈ ಶಬ್ದಗಳಲ್ಲಿ ಒಂದು ಪದ ಆ, ಉಳಿದ ಗುಂಪಿಗೆ ಸೇರುವುದಿಲ್ಲ ಅಂತ ಹೇಳಿ, ಇದರಲ್ಲಿ ಯಾವುದು ಒಂದು ಗುಂಪಿಗೆ ಸೇರಿದ ಇರ್ತಕ್ಕಂಥ ಪದ ಅಂತ ಕೇಳಬೇಕು. ನಮ್ಮ ಮೊದಲು ಸ್ಕೂಲ್ ಡೇಸ್ ಅಲ್ಲಿ ಇದೆಲ್ಲ ಇರ್ತಾ ಇತ್ತು. ಎಸ್ ಅದೇ ಗೊತ್ತಿಲ್ಲ ಸರ್ ಅದು ರೀತಿ ಹಾ. ಇನ್ನೊಂದ್ಸಲಿ ನೀಟಾಗಿ ಕೇಳಿ ಸರ್ ಇನ್ನೊಂದ್ಸಲಿ. ಒಂದು ಶಬ್ದ ಇದರಲ್ಲಿ ಗುಂಪಿಗೆ ಸೇರೋದಿಲ್ಲ, 3 ಗುಂಪಿಗೆ ಸೇರ್ತವೆ, ಒಂದು ಗುಂಪಿಗೆ ಸೇರೋದಿಲ್ಲ. ಆ ಶಬ್ದ ಯಾವುದು ಅಂತ ನೀವು ಹೇಳ್ಬೇಕು. ಓಕೆನಾ? 3 ಗುಂಪು. ಅಂದ್ರೆ ಎಲ್ಲವೂ ಈಕ್ವಲ್ ಆಗಿರುತ್ತೆ, ಒಂದ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸರ್ ಅದು ಗೊತ್ತಾಗ್ತಿಲ್ಲ ಸರ್. ನಾನು ಹೇಳ್ತೀನಿ, ಪ್ರಶ್ನೆ ಕೇಳ್ತೀನಿ, ಆಮೇಲೆ ಉತ್ತರ ಹೇಳಿ, ಟ್ರೈ ಹಾ ಮಾಡಿ. ಹಾ ಓಕೆ? ಹಾ ಆಯ್ತು ಆಯ್ತು ಸರ್ ಕೇಳಿ. ಕುದುರೆ, ನಾಯಿ, ಹಾವು, ಸಿಂಹ, ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿದೆ, ಅದು ಯಾವುದು ಅಂತ ನೀವು ಹೇಳ್ಬೇಕು. ಹಾವು ಹಾವು ಪಕ್ಕಾ ಸರ್. ಶೋರಾ? ಶೋರ್. ಎಸ್ ಸರ್. ಇವು 4 ಕೂಡ ಕಾಲಿರ್ತಕ್ಕಂಥ, 3 ಕೂಡ 4 ಕಾಲಿರ್ತಕ್ಕಂಥ ಪ್ರಾಣಿಗಳು. ಹಾವು ಮಾತ್ರ ಇದರಲ್ಲಿ ಕಾಲು ಇಲ್ಲದೆ ಇರತಕ್ಕಂಥ ಪ್ರಾಣಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಹಾವು ಇಸ್ ದ ರೈಟ್ ಆನ್ಸರ್ ಸರ್. ಧನ್ಯವಾದಗಳು ಸರ್, ಸರಿ ಉತ್ತರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ. ನಮಸ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಯಾರ್ಯಾರು ನಿಮ್ಮ ಗಂಡಂದರನ್ನ ಏನು ಕುಡಿತದ ಚಟದಿಂದ ಪಾರು ಮಾಡಬೇಕು ಅಂತಿದ್ದೀರಿ ಅಥವಾ ಕುಡಿತವನ್ನು ಬಿಡಿಸ್ಬೇಕು ಅಂತಿದ್ದೀರಿ, ದಯವಿಟ್ಟು ಈ ಕೈದಾಳು ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆ ಕರೆದುಕೊಂಡು ಹೋಗಿ. ಮಾರ್ಚ್ 4ನೇ ತಾರೀಕಿದೆ. ಅದೇ ರೀತಿ ಯಾರು ವೈಯಕ್ತಿಕವಾಗಿ ನನಗೆ ಈ ಕುಡಿತದ ಚಟದಿಂದ ಹೊರಗಡೆ ಬಂದರೆ ಸಾಕಪ್ಪ, ಬಿಟ್ಟರೆ ಸಾಕು ಅಂತ ಯಾರೆಲ್ಲ ಅನ್ಕೋತೀರಿ, ಅವರೆಲ್ಲರೂ ಕೂಡ ಮಾರ್ಚ್ 4ನೇ ತಾರೀಕು ಇರ್ತಕ್ಕಂಥ ಕೈದಾಳು ಸ್ವಾಮಿಯ ಕೈದಾಳು ಮಲ್ಲಿಕಾರ್ಜುನ ಸ್ವಾಮಿಯ ಮಹಾರಥೋತ್ಸವಕ್ಕೆ ಹೋಗಿ ಬನ್ನಿ. ಅದು ಕುಡಿತವನ್ನು ಬಿಡಿಸ್ತಕ್ಕಂಥ ದೇವರು ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವರು. ಅದು ಭಗವಂತ ಎಲ್ರಿಗೂ ಒಳ್ಳೇದನ್ನ ಮಾಡಲಿ. ಎಲ್ಲರೂ ಕೂಡ ಕುಡಿತದ ಚಟದಿಂದ ಹೊರಗೆ ಬಂದರೆ ಸಾಕು ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ಟಿವಿಗಳಲ್ಲಿ ಮ್ಯೂಟ್ ಮಾಡಿ, ಸ್ಪೀಕರ್ ಆಫ್ ಮಾಡಿ. ಸೊ ದಯವಿಟ್ಟು ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ. ಅದ್ರ ಜೊತೆಗೆ ಸ್ಪೀಕರ್ನ ಯಾವುದೇ ಕಾರಣಕ್ಕೂ ಆನ್ ಮಾಡಿಬಿಡಿ, ಮತ್ತು ಟಿವಿ ಹತ್ರ ಎತ್ಕೊಂಡು ಮಾತಾಡಬೇಡಿ. ಸೊ ಯಾಕಂದರೆ ಎಕೋ ಆಗ್ತಾ ಇರುತ್ತೆ, ಏನೂ ಕೇಳಿಸೋದಿಲ್ಲ. ನಾನು ಈ ಕರೆಯನ್ನು ಮಾತಾಡೋಕ್ಕೆ ಆಗಲ್ಲ, ನಂಗೆ ಬೇಜಾರಾಗುತ್ತೆ. ಪಾಪ ನೀವು ನನಗೋಸ್ಕರ ಕರೆ ಮಾಡಿರ್ತೀರಿ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂಥೇಳಿ. ಸೊ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗದಿರೋದಕ್ಕೆ ಕ್ಷಮೆ ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ 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 ಮೇಡಮ್, ಟಿವಿ ಹಲೋ ಮಾಡಿ. ನಮಸ್ತೆ ಸರ್. ನಮಸ್ತೆ, ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಿ ಮಾ. ಹಲೋ ನಮಸ್ತೆ ಸರ್. ಮೇಡಮ್ ನಮಸ್ತೆ, ಟಿವಿ ವ್ಯಾಲ್ಯೂ ಮ್ಯೂಟ್ ಮಾಡಿ. ಇಲ್ಲ ನಾನು ಹೊರಗಡೆ ಇದ್ದೀನಿ ಸರ್, ಟಿವಿ ಹತ್ರ ಇಲ್ಲ, ಹೊರಗಡೆ ಬನ್ನಿ. ಹಾಗಿದ್ರೆ ಸ್ಪೀಕರ್ ಆಫ್ ಮಾಡಿಬಿಡಿ, ತುಂಬಾ ಎಕೋ ಬರ್ತಾ ಇದೆ. ಹಾ ಆಫ್ ಮಾಡಿದೆ ಸರ್. ಹೇಳಿ ಹೇಳಿ, ಯಾಕಂದ್ರೆ ಶುಭಾಶಯ ಹೇಳ್ಬೇಕಮ್ಮ. ಓ ನಮ್ ಪ್ರೀತಮ್ ಅಂತ ಫೋಟೋ ಕಳ್ಸಿದ್ದೆ ಸರ್, ಬರ್ತಡೇ ಮೊನ್ನೆ 11ನೇ ತಾರೀಕು. ನೀವು ಪ್ರಸಾರ ಮಾಡಿರ್ಲಿಲ್ಲ ಅವತ್ತು. ಓಕೆ, ಅವತ್ತು ಶೋ ಇರಲಿಲ್ಲ. ಸಾಧ್ಯವಾದ್ರೆ ಇವತ್ತು ಅಥವಾ ನಾಳೆ ಆ ಎಲ್ಲ ಫೋಟೋಸ್ಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಪ್ರೀತಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಪ್ರೀತಮ್ ಅವ್ರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಶುಭಾಶಯ ಹೇಳ್ಬೇಕಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಮೂಡಿಗೆರೆಯಿಂದ ಹೊಳಲ್ಕೆರೆವರೆಗೂ ಇರ್ತಕ್ಕಂಥದ್ದು ನಿಮ್ಗೆಲ್ಲರದ್ದು ಗೊತ್ತಿದೆ ಇದೆ. ಸೊ ಆನಗೋಡ್ ಹತ್ರ ಅತಿ ಹೆಚ್ಚಾಗಿ ಅಪಘಾತಗಳು ನಡೀತಾ ಇದೆ. ಸೊ ಇದನ್ನು ಮನಗಂಡಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸಂಸತ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಸಾರಿಗೆ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರ ಹತ್ರ ದಯವಿಟ್ಟು ಅದನ್ನು ಆನಗೋಡ್ವರೆಗೂ ಆದರೂ ಮುಂದೆ ಒರೆಸಿ. ಅಲ್ಲಿ ಸಾಕಷ್ಟು ಅಪಘಾತಗಳಾಗಿದೆ. ಅತ್ಯಂತ ಖ್ಯಾತನಾಮ ನಟರುಗಳು ಕೂಡ ಇಲ್ಲಿ ಅಪಘಾತದಲ್ಲಿ ಒಳಗಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಇದು ಅತ್ಯಂತ ಒಂದು ಕಿರಿದಾಗಿರ್ತಕ್ಕಂಥ ಜಾಗ ಆಗ್ತಾ ಇದೆ, ಜನದಟ್ಟಣೆ ಇರ್ತಕ್ಕಂಥ ಒಂದು ಸ್ಥಳ ಇದು. ದಯವಿಟ್ಟು ಇಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು. ಹೆದ್ದಾರಿ 173 ಆನಗೋಡು ದಾಟಿಸೋವರೆಗೂ ಕೂಡ ಅದನ್ನು ಮುಂದುವರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರು ಅವರಿಗೆ ತುಂಬ ಒಂದು ಒಳ್ಳೆಯ ಇನಿಷಿಯೇಟಿವ್ ತೆಗೆದುಕೊಂಡು ಅದರ ಬಗ್ಗೆ ಮಾತಾಡಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲರೂ ಗೊತ್ತಿರೋ ಹಾಗೆ ನಮ್ಮ ದಿವಂಗತ ಶಂಕರ್ ನಾಗ್ ಅವರಿಂದ ಹಿಡಿದು ಸಾಕಷ್ಟು ಜನನ ನಾವು ತುಂಬ ಒಳ್ಳೊಳ್ಳೆ ನಟರನ್ನ ಆ ಒಂದು ಸ್ಥಳದಲ್ಲಿ ಕಳ್ಕೊಂಡಿದ್ದೀವಿ. ಸೊ ಇನ್ನು ಮುಂದಾರು ಅದಕ್ಕೊಂದು ಮುಕ್ತಿ ಸಿಗಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಎಸ್, ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಸೊ ದೆಹಲಿಯಲ್ಲಿ ವಿಶ್ವದ ಮೊಟ್ಟ ಮೊದಲ 18 ಲೇನ್ ರೋಡು ಉದ್ಘಾಟನೆ ಆಗಿದೆ.
ಸೊ ಎಲ್ಲ ಕಡೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು 16 ಲೇನ್ ರೋಡ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಮೊಟ್ಟ ಮೊದಲನೇ ಬಾರಿಗೆ 18 ಲೇನ್ ರೋಡು ಅಂದರೆ ಒಂದು ಬಾರಿಗೆ 18 ವೆಹಿಕಲ್ಗಳು ಓಡಾಡೋಷ್ಟು ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು, ಏಕೆಂದರೆ ನಾವೆಲ್ಲ ನಮ್ಮ ಹೈವೇದಲ್ಲಿ ನೋಡ್ತೀವಿ ಇವಾಗ ಮ್ಯಾಕ್ಸಿಮಮ್ 6 ವೆಹಿಕಲ್ಗಳು ಓಡಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಆದರೆ ದೆಹಲಿಯಿಂದ ಮೀರಟ್ಗೆ ಮೊದಲೆಲ್ಲ 4 ಮುಕ್ಕಾಲು 5 ತಾಸು ಆಗ್ತಾ ಇತ್ತಂತೆ. ಈಗ ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು, ಕೇವಲ 45 ನಿಮಿಷಗಳಲ್ಲಿ ದೆಹಲಿಯಿಂದ ಮೀರಟ್ಗೆ ರೀಚ್ ಆಗ್ತಾ ಇದ್ದಾರೆ ಜನ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯವಹಾರಗಳು ಉತ್ತೇಜನಗೊಳ್ತಾ ಇದ್ದಾವೆ. ಸೊ ಬರ್ತಕ್ಕಂಥ ಹೋಗ್ತಕ್ಕಂಥವ್ರಿಗೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ತುಂಬ ಸಹಾಯ ಆಗ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ ತಮ್ಮ ಹೆಸರು? ಭರತ್. ಭರತ್ ಹೇಳಿಪ್ಪ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಒಂಚೂರು, ಮತ್ತೆ ಟಿವಿಯಿಂದ ದೂರ ಇದ್ಬಿಟ್ಟು ಮಾತಾಡಬೇಕು, ಸ್ಪೀಕರ್ ಆನ್ ಮಾಡಬೇಡಿ. ಓಕೆ ಸರ್. ಓಕೆ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಇಲ್ಲ. ಓಕೆ, ಯಾಕೆ ಇವತ್ತು ಸ್ಕೂಲಿಗೆ ಹೋಗಿಲ್ಲ? ಸರ್ ಹುಷಾರಿರ್ಲಿಲ್ಲ. ಏನಾಗಿದೆ? ತಲೆ ಮಟ್ಟ ಹೊಟ್ಟೆ ನೋವು. ತಲೆನೋವು ಹೊಟ್ಟೆ ನೋವಾ? ಓಕೆ ಓಕೆ, ಸೊ ಸ್ವಲ್ಪ ರೆಸ್ಟ್ ಮಾಡಿ. ಓಕೆ, ಸರ್ ಕ್ವಶನ್ಸ್. ಕ್ವಶನ್ ಕೇಳಬೇಕಾ? ಉತ್ತರ ಹೇಳ್ತೀರಾ? ಹಾಂ ಸರ್. ಓಕೆ, ಸೊ ನಿಮ್ಮ ಒಂದು ಪ್ರಶ್ನೆ, ಹಿಂದೂ ಪುರಾಣಗಳ ಪ್ರಕಾರ ಈ ಕೆಳಗಿನ ಯಾವ ಪಾತ್ರೆ ಆಹಾರದ ನಿರಂತರ ಮೂಲವಾಗಿತ್ತು ಅಂತ. ಓಕೆ, ನಾನು 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ತಾಮಪಾತ್ರೆ, ಅಕ್ಷಯ ಪಾತ್ರೆ, ಹಿತ್ತಾಳೆ ಪಾತ್ರೆ, ಮರದ ಪಾತ್ರೆ. ಸರ್ ಹಿತ್ತಾಳೆ ಪಾತ್ರೆ. ಹಿತ್ತಾಳೆ ಪಾತ್ರೆನಾ? ಓಕೆ, ಅನಂತರದಲ್ಲಿ ನಾನೇ ಉತ್ತರ ಹೇಳ್ತೀನಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಪುಟ. ಓಕೆ, ನಿಮ್ಮ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಬೇಗ ಹುಷಾರಾಗಿಮ್ಮ. ಓಕೆ, ಹಾಂ ಸರ್. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಕರೆ ಯಾರು ಮಾಡ್ತಾರೆ ಅವರಿಗೆ ಈ ಒಂದು ಪ್ರಶ್ನೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಹಿಂದೂ ಪುರಾಣಗಳ ಪ್ರಕಾರ ಈ ಕೆಳಗಿನ ಯಾವ ಪಾತ್ರೆ ಆಹಾರದ ನಿರಂತರ ಮೂಲವಾಗಿತ್ತು? ಅಂದರೆ ಯಾವಾಗ ಕೇಳಿದ್ರು ಕೂಡ ಆಹಾರವನ್ನು ನೀಡ್ತಕ್ಕಂಥ ಒಂದು ಪಾತ್ರೆ ಇತ್ತು. ಆ ಪಾತ್ರೆ ಯಾವುದು ಅಂತ ಹೇಳಬೇಕು. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಇನ್ನೊಂದು ಕರೆ ಬರ್ತದೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ನೀಲಮ್ಮರೇ, ಹೇಗಿದ್ದೀರಿ? ಸರ್ ಚೆನ್ನಾಗಿದೆ ಸರ್. ನೀವು ಸರ್? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಏನು ಇಲ್ರಿ ಸರ್, ಇದು ಇನ್ನು ಮಾಡ್ಬೇಕು. ಏನಿವತ್ತು ವಿಶೇಷ? ವಿಶೇಷ ಸರ್ ಅಕ್ಕಿ ರೊಟ್ಟಿ, ಓ ಪಲ್ಯ, ಚಟ್ನಿ. ಸೂಪರ್ ಸೂಪರ್, ಅಕ್ಕಿ ರೊಟ್ಟಿ ಪಲ್ಯ ಚಟ್ನಿ. ಇವತ್ತು ಅಕ್ಕಿ ರೊಟ್ಟಿ ಕಾಳು ಚಟ್ನಿ ಮಾಡಿ ಪಲ್ಯ ಮಾಡಿದ್ವಿ. ಆಗ್ಲಿ ತುಂಬಾ ಖುಷಿ. ಬರೀ ಸಾರ್ ತಿನ್ವತ್ರಿ. ಆಗ್ಲಿ ತುಂಬಾ ಖುಷಿ ಆಯ್ತು. ಹೌದು. ಸೊ ಹೋಗ್ ಬಂದ್ರ ತರಳಬಾಳು ಹುಣ್ಣಿಮೆಗೆ ಹೋಗ್ ಬಂದ್ರಾ? ಹಾ ಸರ್ ಹೋಗ್ಬಂದಿ. ನಿನ್ನೆ ರಾತ್ರಿ ಬಂದಿ ಸರ್. ನಿನ್ನೆ ಲಾಸ್ಟ್ ಅಲ್ಲ, ನಿನ್ನೆ ಹೋಗ್ಬಂದಿ ನಮ್ಮ ಮನೆಯವರು ನಾನು. ಚೆನ್ನಾಗಿತ್ತಾ? ಸರ್ ಚೆನ್ನಾಗಿತ್ತು ಸರ್. ಬಹಳ ರಶ್, ಬಾಬು ಹೇಳ್ಬಾರ್ದು ಸರ್, ಅಷ್ಟು ರಶ್. ಹೌದು ಬಹಳ ಚೆನ್ನಾಗಿ ನೆನೆಸ್ಕೊಟ್ರು ಸ್ವಾಮಿಯರು ಅವರೆಲ್ಲ. ಚೆನ್ನಾಗಿತ್ತು. ಅಲ್ಲೇ ನಮ್ಮೂರ್ ಹತ್ರ ಆಕತ್ತಲ್ರಿ ಸರ್, 3 ಕಿಲೋಮೀಟರ್ ಈ ಸಮುದ್ರ. ನಮ್ಮ ಅಣ್ಣರ ಮನೆ ಹೋಗಿ ಅಣ್ಣನ ಮಗ ಅಲ್ಲೇ ಇರೋದು. ಅಣ್ಣ ಇಂಟಿ ಅವ್ರು ಅಲ್ಲಿ ಹೋಗಿ ಬಂದ್ವಿ ಸರ್. ರಾತ್ರಿ ಬಂದ್ವಿ 11 ಆಗಿತ್ತು ಸರ್. ಹೋಗಿ ಬಂದ್ವಿ ನಾವು ರಾತ್ರಿ 11ವರೆಗೆ. ಹೌದು ಸರ್, 11 ಬಂದ್ವಿ. ನಾವು ನಡೀತಾ ಇತ್ತು, ನಾವು 11 ಬಂದ್ವಿ. ಗುರುಗಳ ದರ್ಶನ ಎಲ್ಲ ಆಯ್ತಾ ಹತ್ತದಿಂದ? ಹೌದು ಸರ್, ಚೆನ್ನಾಗತ್ತಲ್ಲ. ಓಕೆ ಒಳ್ಳೇದಾಗ್ಲಿ, ಆ ಭಗವಂತ ಎಲ್ರಿಗೂ ಒಳ್ಳೇದನ್ ಮಾಡ್ಲಿ. ಸರ್ ನೀವು ಹೋಗಿದ್ರೆ ಅದಕ್ಕೆ ನಾವು ಇಲ್ಲೊಂದು 2 ಸಲ ನೋಡಿದೀವಿ, ನಿಮ್ ಪ್ರೋಗ್ರಾಮ್ ಬರ್ಲೇ ಇಲ್ಲ. ಹೌದು ನೇರ ಪ್ರಸಾರ ಇತ್ತಲ್ಲ ಕಾರ್ಯಕ್ರಮ. ಹೌದು ಸರ್, ಹೌದು. ಇಲ್ಲಿ ನೋಡ್ತಾ ಇದ್ವಿ ನಾವು ಡೈಲಿಯ ಎಲ್ಲ. ಮತ್ತೆ ಯಡಿಯೂರಪ್ಪ ಮಗ, ಆಮೇಲೆ ಅಲ್ಲಿ ಹೋಗಿದ್ದನ್ನು ನೋಡ್ತಾ ಇದ್ವಿ ನಾವು. ಆಮೇಲೆ ಬಂದ್ರಲ್ಲ, ಹೌದು ಚೆನ್ನಾಗಿ ಅವ್ರ ಹೆಸರು ಗೊತ್ತಾಗ್ತಾರಲ್ಲ, ಅಷ್ಟ್ರು ಬಂದ್ರು ಸರ್ ಅವರೆಲ್ಲ. ಚೆನ್ನಾಗಿ ದಿವಸ ಬಂದ್ ಮಾತಾಡೋರಲ್ಲ ಸರ್, ಚೆನ್ನಾಗಿ ಮಾತಾಡೋರು ಅವರೆಲ್ಲ. ಹೌದಮ್ಮ, ಹೌದು ಎಸ್. ಯಾರಿಗಾದ್ರು ಶುಭಾಶಯ ಹೇಳ್ಬೇಕಮ್ಮ? ಏನ್ರಿ ಸರ್? ಯಾರಿಗಾದ್ರು ಶುಭಾಶಯ ಹೇಳೋದಿದ್ಯಾ? ಇದು ಇಲ್ಲೇ ನಮ್ಮ ತಂಗಿದ್ ಹುಟ್ಟಿದಪ್ಪ ಚಕ್ರಗಳ. ಅವ್ರ ಹೆಸರುಮ್ಮ? ಸುಜಾತ ಅಂತೇಳಿ. ಸುಜಾತ? ಸುಜಾತ ಅಂತೇಳಿ ನಮ್ಮ ತಂಗಿನೆಯ. ಈಗ 42 ವರ್ಷದ್ದು ಹುಟ್ಟಿದಪ್ಪ. ಓಕೆ, ಸುಜಾತ ಅವ್ರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಕೂಡ ಹೃದಯ ತುಂಬಿ ಹಾರೈಸ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಫೋಟೋ ಏನಾದ್ರು ಕಳಿಸಿದ್ದೀರಾ ಅವ್ರದ್ದು? ಸರ್ ಇಲ್ಲ ಹೇಳಿದೆ, ನಮ್ಮ ತಂಗಿ ಮಗ ಕಳ್ಸ ಅಂತ ಹೇಳಿ. ನೋಡ್ತೀನಿ ದೊಡಮ್ಮ ಅಂತಂದ, ಬರ್ತಾನೆ ಇಲ್ಲಿಗೆ ಕೆಲ್ಸಕ್ಕೆ. ಹೇಳಿ ಸರ್, ಜೋಡಿದ ಫೋಟೋ ಕಳ್ಸಪ್ಪ ಅಂತ ಹೇಳಿ. ನೀವು ಕಳಿಸ್ಬೋದು, ಅವ್ರ ಮನೆಯವ್ರದ್ದು ಅವ್ರದ್ದು. ಓಕೆ, ಅವ್ರದ್ದು ಇವತ್ತೇನಾ ಹುಟ್ಟುಹಬ್ಬ?
ಯಾರ್ದು ನಮ್ಮ ಮೈದ್ನ ಇಲ್ಲ ಜೊತೆಗಿರೋದ್ ಕಳ್ಸೋಣ ಅಂತ. ಓಕೆ ಓಕೆ ಆಗ್ಲಿ ಆಗ್ಲಿ. ಮುಂದಿನ ತಿಂಗಳು ಐತ ಅವ್ರದ್ದು ನಮ್ಮ ಮೈದ್ನಂದು. ಆಗ್ಲಿ, ಫೋಟೋ ಕಳಿಸ್ಕೊಡಿ ಅಮ್ಮ. ಕಳಿಸಿದ ತಕ್ಷಣ ನಾನು ಹಾಕ್ತೀನಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳ್ರಿ ಸರ್, ನೋಡು ನನಗೆ ಗೊತ್ತಿಲ್ಲ, ಕೇಳ್ರಿ ನೋಡ. ಓಕೆ. ಹಿಂದೂ ಪುರಾಣಗಳ ಪ್ರಕಾರ ಈ ಕೆಳಗಿನ ಯಾವ ಪಾತ್ರೆ ಆಹಾರದ ನಿರಂತರ ಮೂಲವಾಗಿತ್ತು ಅಂತ? ಓಕೆನಾ? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ತಾಮಪಾತ್ರೆ, ಅಕ್ಷಯ ಪಾತ್ರೆ, ಹಿತ್ತಾಳೆ ಪಾತ್ರೆ, ಮರದ ಪಾತ್ರೆ. ಇದು ಮರ ಇದು ಸರ್ ಏನಂದ್ರಿ ಫಸ್ಟ್ ಇಂದ ಏನ್ರಿ? ತಾಮ್ರ ಪಾತ್ರೆ, ಹಾ ಅಕ್ಷಯ ಪಾತ್ರೆ, ಹಿತ್ತಾಳೆ ಪಾತ್ರೆ, ಮರದ ಪಾತ್ರೆ. ಅಕ್ಷಯ ಪಾತ್ರೆ ಇಲ್ಲ ಫಸ್ಟ್ ಇಂದ ಅನಿಸ್ತದ ಸರ್, ತಾಮ್ರ ಪಾತ್ರೆನ ಅಂತ. ಯಾವ್ದಾದ್ರು ಒಂದು ಹೇಳ್ಬೇಕು. ಒಂದ್ ಹೇಳಕ್ ಸರ್ ಅಕ್ಷಯ ಪಾತ್ರೆ ಇರ್ಬೋದು ಸರ್, ಅದೇನಲ್ಲ ಅಂದ್ರೆ ಫಸ್ಟ್ ಇಂದ ಏನೋ ತಾಮ್ರ ಪಾತ್ರೆ ಸರ್ ಇರ್ಬೋದು, ಗೊತ್ತಿಲ್ಲ ಅದೇ ಅಂತ ನಾನು ಗೆಸ್ಟ್ ಮಾಡಿ. ಅಕ್ಷಯ ಪಾತ್ರೆ ಅಂತೀರಾ? ಅಕ್ಷಯ ಪಾತ್ರೆ ಅಂತ ಮಾಡಿನಿ, ಇಲ್ಲಾಂದ್ರೆ ಅದಿಲ್ಲದ್ರೆ ಫಸ್ಟ್ ಇನ್ ತಾಮ್ರ ಪಾತ್ರೆ ಅಂತ ಹೇಳ್ತೀನಿ ಸರ್. ಯಾವ್ದಾರ ಒಂದೇನ ಅಂತೀನಿ ನೀವು. ಅಕ್ಷಯ ಪಾತ್ರೆ ಅಂತ ಹೇಳಿ ಸರ್ ನೋಡೋಣ. ಅಕ್ಷಯ ಪಾತ್ರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಯಾಕಂದ್ರೆ ಪುರಾಣಗಳ ಪ್ರಕಾರ ನಿರಂತರವಾಗಿ ಯಾರು ಯಾವಾಗ್ಲೇ ಕೇಳಿದ್ರು ಆಹಾರ ನೀಡ್ತಾ ಇದ್ದಿದ್ದನ್ನ ಅಕ್ಷಯ ಪಾತ್ರೆ ಅಂದ್ರೆ ಯಾವಾಗ್ಲೂ ಬರ್ತಾ ಇರೋದ್ರಿಂದ ಅದಕ್ಕೆ ಅಕ್ಷಯವಾಗತ್ತೆ, ಅಂದ್ರೆ ಕೇಳ್ದಾಗ್ಲೆಲ್ಲ ವರ ಕೊಡ್ತಕ್ಕಂತ ಒಂದು ದೇವ್ರು ಅನ್ನೋ ತರ ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಕರೀತಾರಮ್ಮ. ಹೌದು. ಚೆನ್ನಾಗಿ ಸರ್, ಧನ್ಯವಾದಗಳಮ್ಮ. ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ನನಗೆ ಅದೇ ಅಂತ ಇತ್ತು, ಅದನ್ನೇ ಕೊಟ್ಟಿ ನೀವು. ಸರಿ ಸರ್, ಥ್ಯಾಂಕ್ ಯು ಸರ್. ಸರಿ ಸರ್, ತಿಂಡಿ ತಿನ್ನ್ರಿ. ಆಗ್ಲಿಮ್ಮ, ಖಂಡಿತ ಬರ್ತೀನಿ. 12 ಗಂಟೆಗೆ ಸರ್ ನಮ್ದು ಸ್ವಲ್ಪ ಲೇಟ್. ಸೊಸೆ ಎಲ್ಲ ಕಳಿಸಿದ್ವಿ, ಹೋದ್ರು ಡ್ಯೂಟಿಗೆ. ಮನೆಯವರು ಎಲ್ಲ ಹೋದ್ರು. ಓಕೆ ಓಕೆ ಮೇಲೆ ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ. ಸರ್ ಆರಾಮಾಗಿಲ್ಲ, ಹೋಗ್ ಬಂದ್ರಿ ನೀವು? ಎಲ್ಲಿಗೆಮ್ಮ? ಅದೇ ಸರ್ ತರಳಬಾಳಿಗೆ. ಹಾ ಹೌದು. ನೀವು ಹೋಗ್ ಬಂದ್ರಾ? ಇಲ್ಲ, ನಾನು ಹೋಗಕ್ಕಾಗ್ಲಿಲ್ಲ. ನಮ್ಮ ಟೀಮ್ನವರೆಲ್ಲ ಹೋಗಿದ್ರಮ್ಮ, ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿ ಇದ್ದೆ. ಹೌದೇನ್ರಿ ಸರ್? ಸರಿ ಸರ್, ಓಕೆ ಅಮ್ಮ, ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೀನಿ. ಸೊ ಅಕ್ಷಯ ಪಾತ್ರೆ ಎಲ್ಲರ ಜೀವನದಲ್ಲೂ ಅಕ್ಷಯವಾಗಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಕೆಲವೊಬ್ರು ಇರ್ತಾರೆ ತಮ್ಮ ಜೊತೆಗೆ ಯಾವಾಗಲೂ ಕೂಡ 4 ಜನರನ್ನ ಊಟಕ್ಕೆ ಕರಿತಾ ಇರ್ತಾರೆ, ತಿಂಡಿ ಕರಿತಾ ಇರ್ತಾರೆ. ಸೊ ಅವರು ನೋಡ್ಬಿಟ್ಟು ಜನ ಹೇಳ್ತಿರ್ತಾರೆ, ಇವೊಂಥರ ಅಕ್ಷಯ ಪಾತ್ರೆ ಇದ್ದಂಗಪ್ಪ, ಯಾರು ಕೇಳಿದ್ರು ಏನಿಲ್ಲ ಅಂದೆ ಕೊಡಿಸ್ತಾ ಇರ್ತಾನೆ ಅಂಥೇಳಿ. ಸೊ ಆ ಥರ ಕೆಲವು ಜನ ಮಾತ್ರ ಇರಲಿಕ್ಕೆ ಸಾಧ್ಯ. ಸೊ ಆ ಥರದ ಒಂದು ಒಳ್ಳೆ ಗುಣ ಎಲ್ಲರಲ್ಲಿ ಬರಲಿ. ಯಾಕೆಂದರೆ ಹಸ್ತಿರ್ತಕ್ಕಂಥವ್ರಿಗೆ ಒಂದು ಅನ್ನ ನೀಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಪುಣ್ಯದ ಕೆಲಸ, ಭಾಗ್ಯದ ಕೆಲಸ. ಹಾಗಾಗಿ ಎಲ್ಲರ ಜೀವನದಲ್ಲೂ ಕೂಡ ಅಂಥ ಒಂದು ಅಕ್ಷಯ ಪಾತ್ರೆ ಆಗ್ತಕ್ಕಂಥ ಅವಕಾಶ ಒದಗಿ ಬರಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಚಂದನ ಅಂತಂದು. ಚಂದನ, ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದ ಕರೆ ಮಾಡ್ತೀವಿ. ಓಕೆ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿಪ್ಪ. ಹಾಂ ಸರ್. ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ನಾನು ಮಾತಾಡಲಿಕ್ಕೆ ಆಗೋದಿಲ್ಲ. ಹೇಳಿ ಸರ್ ಈಗ. ಓಕೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾಂ ಸರ್, ನಮ್ಮ ಮಗುನ ತಮ್ಮಂದು ಒಂದು ಬರ್ತಡೇ ಇತ್ತು. ಯಾವಾಗ? ನಿನ್ನೆ ಇತ್ತು ಸರ್. ನಿನ್ನೆ ಇತ್ತು. ಓಕೆ, ಫೋಟೋ ಏನಾದ್ರು ಕಳಿಸಿದ್ದೀರಾ ನಿಮ್ಮ ಬ್ರದರ್ದು? ಫೋಟೋ ಏನು ಕಳಿಸಿಲ್ಲ ಸರ್. ಓಕೆ, ಅವ್ರ ಹೆಸರೇನು ಹೇಳಿ? ಅವ್ರ ಹೆಸರು ಅವಿನಾಶ ಅಂತ ಅಂದು. ಸಾರಿ, ಅವ್ರ ಹೆಸರೇನಂದ್ರಿ? ಅಭಿಲಾಷ. ರವಿರಾಜಾ? ಅಭಿಲಾಷ್. ಓಕೆ, ಸೊ ಅಭಿಲಾಷ್ ಅವರಿಗೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ತಮಗೆ ಒಳ್ಳೆ ವಿದ್ಯಾಭ್ಯಾಸ, ಆರೋಗ್ಯ, ಆಯುಷ್ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಮ್ಮ ಯಾರಿಗಿಲ್ಲ ಸರ್, ಅವರೊಬ್ಬರಿಗೆ ಇತ್ತು. ಓಕೆ, ಫೈನ್ ಮಾ. ಮತ್ತೇನು ಮಾಡ್ತೀರಿ ತಾವೆಲ್ಲ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಟಿವಿ ನೋಡೋದು. ಓಕೆ. ನಮ್ಮ ಮನೆಯವ್ರ ಹತ್ರ ಮಾತಾಡೋದು. ಓಕೆ. ಸೊ ನೀವು ಮಾಡ್ತಕ್ಕಂಥ ಯಾವ ಅಡುಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೆ? ಯಾರಿಗೆ ಸರ್? ನೀವು ಮಾಡ್ತಕ್ಕಂಥ ಯಾವ ಅಡುಗೆ ತುಂಬ ಇಷ್ಟ ನಿಮ್ಮ ಮನೆಯವ್ರಿಗೆ ಅಂದೆ? ನಮ್ಮ ಮನೆಯವರಿಗ ಸರ್?
ನಮ್ಮ ಮನೆಯವರಿಗೆ ನಾ ಮಾಡಿದ್ದು ಇದು ಚಿಕನ್ ಅಂದ್ರೆ ಬಹಳ ಇಷ್ಟ ಸರ್ ಅವರಿಗೆ. ಚಿಕನ್ನಾ? ಹಾ ಸರ್, ನಾನ್ ವೆಜ್. ಓಕೆ ಓಕೆ. ಚಿಕನಲ್ಲಿ ಏನೇನು ಐಟಮ್ ಬರುತ್ತೆ ನಿಮಗೆ? ಏನೇನು ಮಾಡ್ತೀರಿ? ಚಿಕನ್ ಅಲ್ಲಿ ಇದು ಫ್ರೈ ಮಾಡ್ತೀವಿ ಸರ್, ಹ್ಞೂ ಸಾಂಬಾರು, ಹ್ಞೂ. ಮತ್ತೆ ರೈಸ್ ಇದು ಮಾಡ್ತಾರಲ್ಲ ಚಿಕನ್ ಇದು ಮಾಡ್ಕೊಂಡು. ಚಿಕನ್ ಫ್ರೈಡ್ ರೈಸಾ? ಹಾ ಓಕೆ. ಅದೆಲ್ಲ ಮಾಡ್ತೀವಿ ಸರ್. ಸೊ ಅದೆಲ್ಲದನ್ನೂ ಮಾಡಿಕೊಡ್ತೀರಿ ನಿಮ್ಮ ಮನೆಯವ್ರಿಗೆ? ಹೌದು ಸರ್. ಓಕೆ ಓಕೆ, ಒಳ್ಳೇದಾಗಲಿ. ಸೊ ಹೀಗೆ ಅವ್ರಿಗೆ ಇಷ್ಟ ಆಗೋದನ್ನೆಲ್ಲ ಮಾಡಿಕೊಡಿ, ಓಕೆನಾ? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ, ಒಳ್ಳೇದಾಗಲಿ. ಹಾ ಸರ್, ಸರಿ ಆಯ್ತು. ಓಕೆ ಅಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಮುಂದಿನ ಒಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ, ಅದಾದ ನಂತರ ಇನ್ನಷ್ಟು ಕರೆಗಳನ್ನ ನೋಡ್ತಾ ಹೋಗೋಣ. ಸೊ ಮನೆಗೆ ಹೋದರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ. ಇದು ಒಂದು ಗಾದೆ ಮಾತು. ಇದನ್ನು ಫುಲ್ಫಿಲ್ ಮಾಡಬೇಕು. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಸೊ ಹಳ್ಳಿ ಕಡೆ ಏನೇ ಅಂದರೆ, ಯಾರಾದರೂ ಮನೆಗೆ ಬಂದುಬಿಟ್ರೆ ಮೊದಲು ಅವರಿಗೆ ಬಿಸಿಲೊತ್ತಲ್ಲಿ ಹೋಗ್ಬಿಟ್ರೆ ನೀರು ಕುಡಿತೀರಾ, ಮಜ್ಜಿಗೆ ಕುಡಿತೀರಾ ಅಂತ ಹೇಳಿ ನಾವು ಕೇಳೋದಕ್ಕಿಂತ ಮುಂಚೆನೇ ಅವರು ತೊಗೊಂಬರ್ತಾರೆ. ಸೊ ಅದು ನಮ್ಮ ಹಳ್ಳಿಗರ ಸಂಪ್ರದಾಯ. ಸೊ ಕೆಲವೊಬ್ಬರು ಜುಗ್ಗರು ಇರ್ತಾರೆ, ಅವ್ರು ನೋಡ್ಬಿಟ್ಟು ಈ ಗಾದೆ ಮಾತು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುತ್ತೆ. ಸೊ ಮನೆಗೆ ಹೋದರೆ ಮಜ್ಜಿಗೆ ಕೊಡ್ದೋಳು ಹೇಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಬಿಟ್ಟಾಳ ಅಂತ ಹೇಳಿ. ನೋಡೋಣ ಯಾರು ಸರಿ ಉತ್ತರ ಕೊಡ್ತಾರೆ ಅಂತ ಹೇಳಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ರತ್ನಮ್ಮ ಅಂತ. ರತ್ನಮ್ಮ, ಹೇಳಿಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಹ್ಞೂಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಚಪಾತಿ. ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಮ್ಮ? ಶುಭಾಶಯ ಹೇಳೋದಷ್ಟೇ ಕಾಲ್ ಮಾಡ್ಬೇಕಾ ನಮ್ಮ ಮಗಳಿಗೆ? ಹಾಗೇನಿಲ್ಲಮ್ಮ. ಸೊ ಯೂಶಲಿ ಫಸ್ಟಿಗೆ ನಾವು ನಮ್ದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಶುಭಾಶಯ ಹೇಳೋದ್ರಿಂದ ಯಾರಿಗಾದ್ರೂ ಶುಭಾಶಯ ಇದೆ ಅಂದ್ರೆ ಅವ್ರಿಗೆ ಹೇಳಿಸ್ಬಿಡ್ತೀವಿ. ಅದಾದ ನಂತರ ಬೇರೆ ವಿಚಾರ ಮಾತಾಡ್ತೀವಿ. ಅದಂಗ ಕೇಳಿದೆ. ನಮ್ಮ ಮಗಳಿಗೆ ಹೇಳ್ಬೇಕು. ನಿಮ್ಮ ಮಗಳ ಹೆಸರು ಅಂತ ಹೇಳ್ಬಿಡಿ. ಅಮೃತ ಅಂತ. ಅಮೃತ. ಓಕೆ. ಅಮೃತ ಅವ್ರಿಗೆ ಹುಟ್ಟುಹಬ್ಬನಾ? ಇಲ್ಲ ಸರ್, ಹುಟ್ಟುಹಬ್ಬ ಆಗಸ್ಟ್. ಓಕೆ ಓಕೆ. ಅವಳು 10th ಓದ್ತಿದ್ದಾಳೆ ಈ ಸಲ. ಓಕೆ. ಅಮೃತ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ SSLC ಎಕ್ಸಾಮ್ ಇನ್ನೇನು ಮಾರ್ಚಲ್ಲಿ ಬರ್ತಾ ಇದೆ. ಸೊ ಆ ಭಗವಂತ ನಿಮ್ಗೆ ಒಳ್ಳೇದನ್ನು ಮಾಡಲಿ. ಒಳ್ಳೆ ಒಂದು ಸ್ಕೋರ್ ತೆಗೆದು ನಿಮ್ಮ ಅಪ್ಪ ಅಮ್ಮ, ನಮ್ಮ ಕರ್ನಾಟಕ, ದಾವಣಗೆರೆ ಎಲ್ಲಕ್ಕೂ ಒಂದು ಒಳ್ಳೆ ಹೆಸರು ತೊಗೊಂಬನ್ನಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಸೊ ನೀವು ಯಾವಾಗಲೂ ಬೆಂಬಲವಾಗಿ ನಿಂತ್ಕೊಂಡಿರಿ. ಯಾಕೆಂದರೆ ಅಪ್ಪ ಅಮ್ಮನ ಸಪೋರ್ಟ್ ಇದ್ದರೆ ಮಕ್ಕಳು ಏನು ಬೇಕಾದರೂ ಮಾಡ್ತಾರೆ. ಸೊ ನಿಮ್ಮ ಮಗಳು ಒಳ್ಳೆ ಸ್ಕೋರ್ ತೆಗಿಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ನೋಡೋಣ ಮುಂದಿನ ಪ್ರಶ್ನೆಗೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಒಂದು ವಿಚಾರವನ್ನು ಹೇಳಬೇಕು. ಗುಜರಾತ್ನ ದ್ವಾರಕಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ? ದ್ವಾರಕಾ ಅಂತಕ್ಕಂಥದ್ದು ಕೃಷ್ಣ ನಗರಿ ಅಂತಕ್ಕಂಥದ್ದೇ ಫೇಮಸ್ಸು. ಸೊ ಒಂದು ಹಂತದಲ್ಲಿ ನಮ್ಮ ಸಂಪೂರ್ಣ ಹಿಂದೂಗಳಿಂದ ತುಂಬಿರ್ತಕ್ಕಂಥ ಈ ದ್ವಾರಕಾ ನಗರ ಇತ್ತೀಚೆಗೆ ಬಂದಿರತಕ್ಕಂಥ ಅನ್ಯ ಧರ್ಮೀಯರಿಂದ ತುಂಬಿ ಹೋಗ್ಬಿಟ್ಟಿತ್ತು. ಯಾವ ಮಟ್ಟದಲ್ಲಿ ಅಂದರೆ ಒಬ್ಬ ಹಿಂದೂಗಳು ಇಲ್ಲದೆ ಇರತಕ್ಕಂಥ ನಗರಿ ಈ ದ್ವಾರಕಾ ನಗರಿ ಆಗಿತ್ತು. ಸೊ ಹಿಂದೂಗಳೇ ಇಲ್ಲದೆ ಇರತಕ್ಕಂಥ ಎಂಥದ್ದು ಸರ ದ್ವಾರಕಾ ನಗರಿ ಅಂತ ನನಗೆ ಕೇಳ್ಬೋದು. ಅಂತ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಸೊ ಈಗ ಈ ಒಂದು ಸಂಪೂರ್ಣ ದ್ವಾರಕಾ ನಗರಿಯನ್ನು ಆ ಒಂದು ಅನ್ಯ ಜನಾಂಗದವರಿಂದ ಮುಕ್ತಿಗೊಳಿಸಿರ್ತಕ್ಕಂಥ ಗುಜರಾತ್ ಸರ್ಕಾರ ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ 50ಕ್ಕಿಂತ ಹೆಚ್ಚು ಇಲ್ಲೀಗಲ್ ಕಟ್ಟಡಗಳನ್ನು ಸಂಪೂರ್ಣವಾಗಿ ನೆಲಸಮಗೊಳಿಸಿದೆ. ಸೊ ಇದು ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ, ಹೇಳೋ ಅವಶ್ಯಕತೆ ಇದೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲಿ ನಮ್ಮ ಒಂದು ದೇವಸ್ಥಾನಗಳನ್ನು ಕೆಡವಿ ಅಥವಾ ನಮ್ಮ ದೇವಸ್ಥಾನಗಳ ಮೇಲೆ ಬೇರೆ ಬೇರೆ ನಮ್ಮದೇ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ಹಾ ಹೇಳಿಮ್ಮ, ತಮ್ಮ ಹೆಸರು? ಅಮ್ಮ ಮಾತಾಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಮಾತಾಡಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಕುಂತಲಾ ಅಂತ. ಶಕುಂತಲಾ. ಎಲ್ಲಿಂದ ಕರೆ ಮಾಡ್ತಿರೋದಮ್ಮ? ನಾವು ದಾವಣಗೆರೆಯಿಂದ, ಗೋಪನಾಳ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ನಮ್ಮ ಮಗನಿಗೆ ಶುಭಾಶಯ ಹೇಳ್ಬೇಕ್ರಿ ಇವತ್ತು.
ಓಕೆ, ಏನು ನಿಮ್ಮ ಮಗನ ಹುಟ್ಟುಹಬ್ಬನಾ? ಊಟ ಹಬ್ಬ ಸರ್. ಓ ಸೂಪರ್. ಎಷ್ಟನೇ ವರ್ಷದ್ದು? ಅವ್ರದ್ದು 21ನೇ ವರ್ಷದ್ದು. ವಾವ್, ಅವ್ರ ಹೆಸರೇನು? ತೇಜಸ್. ತೇಜಸ್. ಏನು ಓದ್ತಾ ಇದ್ದಾರಮ್ಮ ತೇಜಸ್ ಅವರು? ಫಾರೆಸ್ಟ್ರಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಳ್ಳೇದಾಗಲಿ ತೇಜಸ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಒಳ್ಳೆ ಉದ್ಯೋಗ ಕೊಟ್ಟು ಕಾಪಾಡಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿಮ್ಮ. ಹಾಗೆ ಸರ್ ಎಲ್ಲ ನಮ್ಮ ಹಿಂದೂ ಜನಾಂಗಕ್ಕೆ ಹಾಗೆ ಮತ್ತೆ ನಮ್ಮ ದೇಶ ಕಾಯೋದರಿಗೆ ಎಲ್ಲರಿಗೂ ನನ್ನ ವಿಶ್. ಖಂಡಿತ ಅಮ್ಮ. ಸೊ ಎಲ್ಲರಿಗೂ ಕೂಡ ಸಮಸ್ತ ನಮ್ಮೆಲ್ಲ ವೀರ ಯೋಧರಿಗೂ ಸೇರಿದಂತೆ ಎಲ್ಲರೂ ಕೂಡ ನಿಮ್ಗೆ ಆ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಮ್ಮ. ಧನ್ಯವಾದಗಳಮ್ಮ. ಹೀಗೆ ಕರೆ ಮಾಡ್ತಾ ಇರಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಇವತ್ತು ನಿಮ್ಮ ಮಗನ ಕೈಯಿಂದ ಯಾರಿಗಾದ್ರೂ ಒಬ್ರು ಹಸ್ತಿರ್ತಕ್ಕಂಥವ್ರಿಗೆ ಒಂದು ಊಟ ಕೊಡಿಸಿ, ಇಲ್ಲ ಅಂದರೆ ಸಾಧ್ಯವಾದರೆ ಪರಿಸರಕ್ಕೆ ಏನಾದರೂ ಕೊಡಬೇಕು ಅಂತಿದ್ರೆ ಅವನ ಕೈಯಿಂದಾನೇ ಒಂದು ಒಳ್ಳೆ ಗಿಡ ನಡೆಸಿ. ಸೊ ಎಲ್ಲ ಮಾಡ್ತಾ ಇದೀವಿ ಸರ್ ನಾವು ಅದನ್ನೆಲ್ಲ. ಮಾಡಿ ಒಂದು ಫೋಟೋ ಕಳಿಸ್ಕೊಡಿ ಅಮ್ಮ ನಮಗೆ. ಆಯ್ತು ಸೊ ನೀವು ಗಿಡ ನೆಟ್ಟಿರ್ತಕ್ಕಂಥ ಒಂದು ಫೋಟೋ ಕಳಿಸಿದ್ರಿ ಅಂದರೆ ಅದನ್ನ ನಾಳೆ ನಾವು ನಮ್ಮ ವಿವನ್ ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ. ಓಕೆ ಸರ್. ಓಕೆನಾ? ಆ ಮೂಲಕ ನಾವೆಲ್ಲರೂ ಕೂಡ ಒಂದು ಹಸಿರುವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋಣ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ. ನಮ್ಮ ಯೋಧರಿಗೆ ಒಂದು ಸಲಾಮ್ ಹೇಳಿ ಸರ್. ಖಂಡಿತಮ್ಮ. ನಿಮ್ಮ ಕಡೆಯಿಂದ ಮತ್ತು ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಎಲ್ಲ ಯೋಧರಿಗೆ ಒಂದು ಸಲ್ಯೂಟ್ ಹೇಳ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು ಅಮ್ಮ, ಯೋಧರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಎಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ ಹತ್ರ, ಎಲ್ಲ ಆನಿವರ್ಸರಿ ಆಚರಿಸ್ಕೊಳ್ತಿರ್ತಕ್ಕಂಥ ಒಂದು ಸ್ಮಾಲ್ ರಿಕ್ವೆಸ್ಟ್, ಸಾಧ್ಯವಾದರೆ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ, ಇವತ್ತಾಗದೇ ಇರ್ಬೋದು, ನಾಳೆ ಆಗದಿರ್ಬೋದು, ಈ ತಿಂಗಳಲ್ಲಿ ನಿಮ್ಗೆ ಯಾವಾಗ ಸಾಧ್ಯವಾಗುತ್ತೆ ಅವತ್ತು ಒಂದು ಗಿಡ ನೆಟ್ಟುಬಿಡಿ. ಸೊ ನಿಮ್ಮ ಒಂದು ಹೆಸರಲ್ಲಿ ಆ ಗಿಡ ಬೆಳೀಲಿ. ಅದು ಬೆಳೀತಾ ಇದ್ದಾಗೆ ನಿಮ್ಮ ಒಂದು ಬೆಳವಣಿಗೆ ಕೂಡ ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ನನ್ನ ಶುಭಾಶಯ. ಆ ಮೂಲಕ ನಾವೆಲ್ಲರೂ ಕೂಡ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸೋಣ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆ ಮೂಲಕ ಓಜನ್ ಪದರಕ್ಕೆ ಆಗ್ತಾ ಇರ್ತಕ್ಕಂಥ ಹಾನಿಯನ್ನು ತಡೆಯೋದ್ರ ಮೂಲಕ ನಾವೆಲ್ಲರೂ ಕೂಡ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ನ ಫುಲ್ಫಿಲ್ ಮಾಡೋಣ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾವುದು ಅಂತ ನೋಡೋಣ. ಕರೆ ಕಟ್ಟಾಯಿತು. ಎಸ್, ಮತ್ತೊಮ್ಮೆ ನಿತಿನ್ ಗಡ್ಕರಿ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ದೆಹಲಿ ಮತ್ತು ಮೀರಟ್ ನಡುವೆ 18 ಲೇನ್ ರೋಡನ್ನು ಅವರು ಮಾಡಿದ್ದಾರೆ. ಸೊ ದಯವಿಟ್ಟು ನಮ್ಮ ಕರ್ನಾಟಕದ ಕಡೆ ಒಂಚೂರು ನೋಡಿ ಸರ್. ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಅಂತ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸ್ಕೋಪ್ ಇರ್ತಕ್ಕಂಥ ಒಂದು ಪ್ರದೇಶಗಳು ಸಾಕಷ್ಟು ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಸಿದ್ಲಿಂಗೇಶ್ವರು. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಟಿಫನ್ ಆಯ್ತಾ? ಎಸ್ ಸರ್ ಆಯ್ತು. ನಿಮ್ದು ಸರ್? ಯಾಕೆ ಬೇಗ ಆಯ್ತು ಸರ್? ಆಯ್ತು ಸರ್. ಚಪಾತಿ ಸರ್ ಇವತ್ತು. ಓ ಸೂಪರ್ ಸರ್. ನಮ್ದೇ ಕಾಪಿ ಮಾಡ್ಬಿಟ್ಟಿದ್ದೀರಿ ಹಂಗಿದ್ರೆ. ಏನ್ ಸರ್? ನಮ್ದನ್ನೇ ಕಾಪಿ ಮಾಡ್ಬಿಟ್ಟಿದ್ದೀರಿ ಅಂದೆ. ಓ ನಿಮ್ದು ಚಪಾತಿನಾ? ನಿಮ್ದೇ ಕಾಪಿ ಮಾಡಿದೀವಿ ಸರ್. ಥ್ಯಾಂಕ್ ಯು ಸರ್. ಕಾಣೆ ಆಗ್ಬಿಟ್ಟಿದ್ರಲ್ಲ ಅಕ್ಕ? ಹೌದು ಸರ್, 3 days ಆಕ್ಚುಲಿ ನಮ್ದು ತರಳಬಾಳು ಹುಣ್ಣಿಮೆದು ನೇರ ಪ್ರಸಾರ ಆಗಿದ್ರಿಂದ ಸೊ ಕಾರ್ಯಕ್ರಮ ಇರ್ಲಿಲ್ಲ ಸರ್. ಹೌದಾ? ಓಕೆ. ಎಸ್ ಸರ್. ನಾವು ನೋಡೋ ಮಟ್ಟ ನೋಡಿ ಪೇಪರ್ ಆಕ್ಷನ್ ಅಂತ ಮಾಡಿದ್ವಿ. ಇಲ್ಲೇ ಎಲ್ಲ ಕಾಣೆ ಆಗಿದ್ದಾರೆ ಅನಿಲ್ ನಾಯ್ಕರ್ ಅವರು ಅಂತ. ಥ್ಯಾಂಕ್ ಯು ಸರ್, ನಿಮ್ ಪ್ರೀತಿ ಅಭಿಮಾನಕ್ಕೆ. ಹಂಗಾಗಿ ನೀವು ಏನಾಗುತ್ತಿಲ್ಲ ಸರ್, ನಿಮ್ಮ ಹತ್ರ ಮಾತಾಡಲು ಸಮಾಧಾನ ಇರಲ್ಲ. ಥ್ಯಾಂಕ್ ಯು ಸರ್. ಅದಕ್ಕೆ ಮತ್ತೆ ಎಲ್ಲಿ ಪೇಪರ್ ಹಾಕ್ಸ್ಬಿಡ್ತೀರಂತ ಇವತ್ತು ಬೇಗ ಬಂದ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ರಿಕ್ವೆಸ್ಟ್ ಇದೆ ನಿತಿನ್ ಗಡ್ಕರಿ ಅವ್ರ ಹತ್ರ. ಹೇಳಿ ಸರ್. ಡೆಲ್ಲಿಯಿಂದ ಮೀರಟ್ಗೆ 18 ಲೇನ್ ರೋಡ್ ಮಾಡಿದ್ದಾರೆ. ಒಂದೇ ಸಾರಿ 18 ವೆಹಿಕಲ್ಗಳು ಹೋಗೋ ಹಾಗೆ. ನಮ್ ಬೆಂಗಳೂರಲ್ಲಿ ಹೆವಿ ಟ್ರಾಫಿಕ್ ಆಗ್ತಿದೆ, ನಮ್ ಬೆಂಗಳೂರು ಕಡೆಗೆ ಒಂಚೂರು ನೋಡಿ ಅಂತ ಕೇಳೋಣ ಅಂತ. ಏನಂತೀರಿ? ಖಂಡಿತ ಸರ್, ಏನೋ ರಿಕ್ವೆಸ್ಟ್ ಮಾಡೋಣ ಸರ್ ಎಲ್ಲರೂ ಸೇರಿ ಅಲ್ವಾ? ಅದೇ ರೀತಿ ನಿನ್ನೆ ಸಂಸತ್ನಲ್ಲಿ ನಮ್ಮ ಪ್ರಭಾ ಮೇಡಮ್ ಅವರು ಒಂದು ಒಳ್ಳೆ ರಿಕ್ವೆಸ್ಟ್ ಅನ್ನ ಕಳಿಸಿದ್ದಾರೆ. ಆನ್ಗೋಡ್ ಹತ್ರ ಭಯಂಕರ ಆಕ್ಸಿಡೆಂಟ್ ಆಗ್ತಿದಾವೆ. 793 ನಂಬರ್ನ ಒಂದ್ ಸ್ವಲ್ಪ ಎನ್ಕರೇಜ್ ಮಾಡ್ಬಿಟ್ಟು ಹೊಳಲ್ಕೆರೆಯಿಂದ ಅಪ್ ಟು ಆನ್ಗೋಡ್ ವರ್ಗು ಕೊಡಿ ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ನಾವು ಈ ಮೂಲಕ ನಿತಿನ್ ಗಡ್ಕರಿ ಸರ್ ಹತ್ರ ಒಂಚೂರು ಕೇಳ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಟ್ರಾಫಿಕ್ ರೋಡ್ ಇದೆ ಅದನ್ನ ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡಿ ಇನ್ನೊಂದ್ 2-3 ಲೈನ್ ಜಾಸ್ತಿ ಮಾಡ್ಸೋಣ ಅಂತ. ಮಾಡಿಸ್ಬೇಕು ಸರ್, ಖಂಡಿತ ಸರ್. ಅದೇನ್ ಹೇಳಿ ಸರ್, ನಮಗೆ ಮೆಸೇಜ್ ಕಳಿಸ್ಬೇಕಾ? ಈಗ ನಾವು ಬೇಕಾದ್ರೆ ಕಳಿಸ್ಕೊಡ್ತೀವಿ. ಟ್ವಿಟರ್ ಮೂಲಕ ಅವ್ರಿಗೊಂದು ಮೆಸೇಜ್ ಹಾಕ್ಬಿಟ್ರೆ ಸಾಕು ಸರ್. ನಂಬರ್ ಸರ್? ಟ್ವಿಟರ್ ಅಲ್ಲಿ ನಿತಿನ್ ಗಡ್ಕರಿ ಅಂತ ಹೊಡೆದ್ರೆ ಸಿಕ್ಬಿಡುತ್ತೆ. ಹೌದಾ? ಓಕೆ ಸರ್, ಮಾಡೋಣ ಸರ್. ನಾವು ಒಂದು ರಿಕ್ವೆಸ್ಟ್ ಹಾಕ್ತೀನಿ ಸರ್. ಖಂಡಿತ ಹಾಕಿ ಸರ್, ನಾವು ವಿವನ್ ವಾಹಿನಿ ವತಿಯಿಂದ ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆದಾಗಿ ಒಂದು ಪ್ರಶ್ನೆ ಕೇಳ್ಬೋದಾ ಸರ್? ಕೇಳಿ ಸರ್. ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ ಮೊದಲಿಗೆ? ಇಲ್ಲ ಸರ್, ಶುಭೋದಯಗಳು ಎಲ್ಲರಿಗೂ, ಬೆಳಗಿನ ಶುಭೋದಯಗಳು. ಸರ್ ಅದ್ರ ಜೊತೆ ಇನ್ನೊಂದು ಎರಡು ಸ್ಪೆಷಲ್ ಡೇ ಇದೆ. ಒಂದು ನಿಮ್ ಡೇ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇಬ್ಬಿಬ್ರು ವೀರ ವನಿತೆಯರು ಮನೇಲಿದ್ದಾರೆ, ಮುದ್ದು ಮಕ್ಕಳು. ಹೌದು ಸರ್. ಎಸ್, ಇವತ್ತು ನ್ಯಾಷನಲ್ ವುಮೆನ್ಸ್ ಡೇ ಇದೆ ಸರ್. ಹೌದಾ ಸರ್? ಎಸ್. ಸೊ ಇವತ್ತು ನಮ್ಮ ಯಾವುದೇ ಒಂದು ಕ್ಷೇತ್ರ ಇಲ್ಲ ಮಹಿಳೆಯರು ಕಾಲಿಡದೆ ಇರ್ತಕ್ಕಂಥದ್ದು. ಹೌದು, ಖಂಡಿತ ಸರ್. ಕ್ರೀಡೆಯಿಂದ ಹಿಡಿದು ವಿತ್ತ ಸಚಿವರು ಕೂಡ ಮಹಿಳೆಯರೇ.
ಹೌದು ಸರ್, ಖಂಡಿತ ಹಲವಾರು ಸರ್. ದೇಶದ ಮುಖ್ಯಮಂತ್ರಿಗಳು, ಹಲವಾರು ರಾಜ್ಯದ ಮುಖ್ಯಮಂತ್ರಿಗಳು ಮಹಿಳೆಯರೇ. ಹೌದು ಸರ್. ಈಗ ದೆಹಲಿ ಮುಖ್ಯಮಂತ್ರಿ ಆಗಕ್ಕೆ ಹೊರಟಿರೋರು ಕೂಡ ಮಹಿಳೆನೇ. ಹೌದಾ ಸರ್? ಹೌದಾ? ನಾನು ನೋಡಿಲ್ಲ ಸರ್ ಆಕ್ಚುಲಿ ಪೇಪರ್ಗಳು. ಹೌದು ಹೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳೋದಾದ್ರೆ, ಯಾಕೆಂದ್ರೆ ಹೆಣ್ಮಕ್ಳು ಬರೀ ಮನೆಗಷ್ಟೇ ಸೀಮಿತ ಆಗಿರ್ಬೇಕು, ಓದಕ್ಕಷ್ಟೇ ಸೀಮಿತ ಆಗಿರ್ಬೇಕು ಅಂತಾರೆ. ಬಟ್ ಹೆಣ್ಮಕ್ಳಿಗೆ ಬಿಟ್ಟು ಅವಕಾಶ ಕೊಟ್ಟಿದ್ದೆ ಆದ್ರೆ, ಪ್ರೋತ್ಸಾಹ ಕೊಟ್ಟಿದ್ದೆ ಆದ್ರೆ, ನಮ್ಮ ಮನೋ ಬಾಕರ್ ಒಲಿಂಪಿಕ್ಸ್ ನಲ್ಲಿ 2 ಬೆಳ್ಳಿ ಪದಕ ತಗೊಂಡ್ಬಂದ್ರು. ಹೌದು ಸರ್, ಖಂಡಿತ ಸರ್. ಹಾಗೆ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಎಲ್ಲ ಪೇರೆಂಟ್ಸ್ ಕಿವಿ ಮಾತು ಹೇಳಿದ್ರೆ ಏನ್ ಹೇಳ್ತೀರಿ ಸರ್, ನೀವೊಬ್ಬ ಪೇರೆಂಟ್ಸ್ ಆಗಿ? ಅವಕಾಶ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅವಕಾಶ ಕೊಡ್ಬೇಕಂತ ಹೇಳಿದ ಸರ್. ಪೇರೆಂಟ್ಸ್ ಇಂದ ಹಿಡಿದು ನಮ್ಮ ರಾಜಕೀಯದರಿಂದ ಹಿಡಿದು. ಹೌದು ಸರ್. ಮೊನ್ನೆ ಒಬ್ರು ಇದ್ರೊಳಲ್ಲಿ ಭಾಷಣ ಮಾಡ್ತಾ ನೋಡಿದೆ ಸರ್ ನಾನು, ಇಲ್ಲೇ ಕಾರ್ಯಕ್ರಮ ಟಿವಿನಲ್ಲಿ. ಹೆಣ್ಮಗಳು ಹತ್ತೊಳ್ಳಿಯಾರ ಶಾಸಕರನ್ನು ಗೊತ್ತಿಲ್ಲ ಸರ್. ಪರ್ಸೆಂಟೇಜ್ ಅಂತ ಹೇಳಿ ಮಹಿಳೆಯರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡಿದ್ದಾರೆ, ಬಟ್ ಸಂಪೂರ್ಣ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ನುಡಿತಾ ಇದ್ರು ಸರ್. ಅವರು ಹೌದು ಹೌದು ಸರ್, ಅದ್ ನಿಜ. ಸಂಪೂರ್ಣ ಕೊಟ್ಟಿದ್ರು, ಸೀಟ್ಗಳು ಕೊಟ್ಟಿದ್ರು ಮಹಿಳಾ ಮೀಸಲಾತಿಗೆ ಎಲೆಕ್ಷನ್ ಕ್ಯಾಂಡಿಡೇಟ್ ಗಳಲ್ಲಿ. ಹೌದು. ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಸೆಂಬ್ಲಿ ಒಳಗೆ ಇದು ಇರ್ತಿದ್ವಿ, ಅದೊಂದು ತಪ್ಪು ಅಂತ ಮಾತಾಡ್ತಿದ್ದವ್ರು ಹೆಣ್ಮಗಳು. ಹಾಗೆ ನಾವೇ ಸ್ವಲ್ಪ ಅವಾಯ್ಡ್ ಮಾಡಿ ಆಗ್ತೀವಿ ಸರ್. ಇನ್ನು ಹೆಚ್ಚಿನದಾಗಿ ಪ್ರಾಧಾನ್ಯತೆ ಕೊಡಬೇಕು ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬಹುದು ಸರ್. ಎಸ್ ಎಸ್, ಸೂಪರ್ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಖಂಡಿತ ಎಲ್ಲರೂ ಕೂಡ ಒಕ್ಕರ್ಲಿಂದ ಒಂದು ಅವಕಾಶ ಕೊಟ್ಟಿದ್ದಾದ್ರೆ ಮಹಿಳೆ ಇನ್ನಷ್ಟು ದೊಡ್ಡದಕ್ಕೆ ಸಾಧನೆ ಮಾಡ್ತಾರೆ ಅಂತ ಕೇಳ್ಕೊಳ್ತಾ ಸರ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಹೇಳಿ ಸರ್. ಸರ್, ಇದು ಆಕ್ಚುಲಿ ಗಾದೆ ಮಾತಿದು. ಬಹುಶಃ ನಿಮ್ಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ. ಟ್ರೈ ಮಾಡ್ತೀವಿ ಸರ್. ಎಸ್ ಸರ್, ಇದು ಹಳ್ಳಿ ಕಡೆ ಇದನ್ನ ಹೇಳ್ತಾ ಇರ್ತಾರೆ ಸರ್ ಯೂಶಲಿ. ಸೊ ಏನು ಅಂದ್ರೆ, ಮನೆಗೆ ಹೋದ್ರೆ ಮಜ್ಜಿಗೆ ಕೊಡದೇ ಇರೋಳು ಹೇಳಿ ಕಳ್ಸಿದ್ರೆ ಡ್ಯಾಶ್ ಕೊಟ್ಟಾಳ ಅಂತ. ಹಾ ಸರ್, ಮನೆ ಬಾಲಿ ಬಂದ್ರೆ ಮಜ್ಜಿಗೆ ಕೊಡದೇ ಇರೋಳು ನೀರ್ ಕೊಡ್ ಕಳಿಸ್ತೀನಿ ಅಂದ್ರೆ ಕಳಿಸ್ತೀನಿ ಅಂತ ಗಾದೆ ಕೇಳಿದೀನಿ ಸರ್. ಓಕೆ, ಅದೇ ಅದನ್ನ ನಾನು ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಆಡು ಭಾಷೆಲಿ ಹೇಳ್ಬೇಕಂದ್ರೆ, ಮನೆಗೆ ಹೋದ್ರೆ ಮಜ್ಜಿಗೆ ಕೊಡದಿರೋಳು ಹೇಳಿ ಕಳ್ಸ್ಬಿಟ್ರೆ ಅದನ್ನ ಕೊಟ್ಬಿಡ್ತಾಳ ಅಂತ. ಅದೇನು ಅಂತ ಡ್ಯಾಶ್ ಫಿಲ್ ಮಾಡ್ಬೇಕು. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಹೇಳಿ ಸರ್. ಮೊಸರು, ಹಾಲು, ಬೆಣ್ಣೆ, ತುಪ್ಪ. ಸರ್ ಬೆಣ್ಣೆ ಇರ್ಬೇಕು ಸರ್. ಬೆಣ್ಣೆನಾ? ಹಾ ಸರ್. ಓಕೆ, ಇನ್ನೊಂದು ಆಪ್ಷನ್ಸ್ ಕೊಡ್ತಿದ್ದೀನಿ. ಬೆಣ್ಣೆ ತಪ್ಪು. ಮೊಸರು ಸರ್. ಮೊಸರಾ? ಓಕೆ, ಹೇಳ್ತೀನಿ ಸರ್. ಸರ್ ಗಾದೆ ನಾವು ಯೂಸ್ ಮಾಡಿದೀವಿ ಸರ್. ಓಕೆ, ಬಹಳ ಜನ ಹಳ್ಳಿ ಜನ ಬರ್ತಾರೆ ಕಸ್ಟಮರ್ಸ್, ಅವ್ರು ಹೇಳ್ತಿರ್ತಾರೆ ಮನೆ ಬಾಲಿ ಬಂದ ಮಜ್ಜಿಗೆ ಕೇಳಿದ್ರೆ ಕೂಡ ಅದೇನೋ ಕಳಿಸ್ತಾನೆ ಅಂತ ಅಂತಾರೆ. ಅದು ನನಗೆ ನೆನಪಿಗೆ ಬರ್ತಾ ಇಲ್ಲ. ಓಕೆ ಓಕೆ, ಇರ್ಲಿ ಸರ್. ಯೂಶಲಿ ಏನಂದ್ರೆ, ಹಳ್ಳಿ ಕಡೆ ನಾವ್ ಇವತ್ತಿಗೆ ಹೋದ್ರು ಕೂಡ ನಾವ್ ಯಾರು ಏನು ಅಂತ ಕೇಳೋದ್ಕಿಂತ ಮುಂಚೆನೆ ನಮ್ಗೆ ಮಜ್ಜಿಗೆ ಕೊಟ್ಟು ನೀರ್ ಕೊಟ್ಟು ಸತ್ಕಾರ ಮಾಡ್ತಾರೆ. ಖಂಡಿತ ಸರ್. ಸರ್ ನಮ್ ತಾಯಿ ಊರು ಹಂಸಭಾವಿ ಸರ್, ಹಿರೇಕೆರೂರ್ ಹತ್ರ ಸರ್. ಅಲ್ಲಿ ನಮ್ಮ ದೊಡ್ಡ ಫ್ಯಾಮಿಲಿ ಇತ್ತು ಸರ್ ಅವ್ರದ್ದು. ಸರ್ ಇಡೀ ಊರಿನಷ್ಟು ನಮ್ಮ ತಾಯಿ ಮನೆ ಬರೋದು ಸರ್ ಮಜ್ಜಿಗೆ ಒಯ್ಯಕ್ಕೆ. ಇಡೀ ಊರು ಸರ್, ಪ್ರತಿಯೊಂದು ಮನೆಯವರು ಕೂಡ ಮಧ್ಯಾಹ್ನ 12:30 ಆಯ್ತು ಅಂದ್ರೆ ನಾವು ರಜಕ್ಕೆ ಹೋದಾಗ ನಿಂತ್ಕೊಂಡ್ಬಿಡ್ತಿದ್ವಿ ಸರ್, ಬರೀ ಮಜ್ಜಿಗೆ ಕೊಡಕ್ಕೆ ಎಲ್ಲರಿಗೂ ಪಾತ್ರೆ ಹಿಡ್ಕೊಂಡ್ ಬರೋರು. ಊರೇ ದೊಡ್ಡ ಫ್ಯಾಮಿಲಿ ಸರ್ ಅವ್ರದ್ದು, ನಮ್ಮ ತಾಯಿ ಅವ್ರದ್ದು. ಊರಿಗೆಲ್ಲ ಮಜ್ಜಿಗೆ ಫ್ರೀ ಆಗಿ ಕೊಡೋರು ಸರ್ ಡೈಲಿ. ನೋಡಿ ನೋಡಿ, ಎಂತ ನಾವ್ ಅದೊಂದು ಸೇವೆ ಮಾಡಿ ಬಂದಿದೀವಿ ಸರ್, ಮಜ್ಜಿಗೆ ಬಂದವರಿಗೆಲ್ಲ ಮಜ್ಜಿಗೆ ಕೊಡೋದನ್ನ. ಗ್ರೇಟ್ ಗ್ರೇಟ್ ಸರ್, ಚಿಕ್ಕವರಿದ್ದಾಗ. ತುಂಬಾ ಒಳ್ಳೇದು ಸರ್. ಅಂತ ಒಂದು ಸಂಸ್ಕಾರ ಸಂಸ್ಕೃತಿಗಳಿಂದ ಕಲಿಯೋದು ನಾವು ಬಹಳ ಇದೆ ಸರ್. ಹಾ ಸರ್. ಕೊಡೋನ್ ಯಾವತ್ತೂ ಬಡವ ಆಗಲ್ಲ ಅಂತ ಹೇಳಿ ಆ ಭಗವಂತ ಹೇಳ್ತಾನೆ. ಖಂಡಿತ ಸರ್, 100% ಸತ್ಯ ಸರ್. ಎಸ್ ಸರ್, ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮ್ಮ ಹತ್ರ ಯಾವ್ದಾದ್ರು ಒಗಟಿದೆಯಾ ಸರ್? ಏನಿತ್ತು, ಕಾರ್ಯಕ್ರಮ ಮುಗಿಸೋ ಟೈಮ್ ಯಾವ್ಯಾರು ಕೇಳಿ ಸರ್ ಕ್ವಶನ್, ನಾನು ನೋಡ್ತಾ ಇರ್ತೀನಿ ಉತ್ತರ ಹೇಳ್ತಾರಂತ. ಎಸ್ ಸರ್, ಎಸ್ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾಳೆ ಕೇಳ್ತೀನಿ ತಾಳಿ ಸರ್ ಒಗಟ್ಟು ಯಾವಾಗ. ಖಂಡಿತ ಕೇಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ನನ್ನ ಪ್ರಶ್ನೆ ಹಾಗೆ ಹೊರಟಿದೆ. ನೋಡೋಣ ಅದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಕ್ವಿಕ್ಕಾಗಿ ಇತರೆ ವಿಚಾರಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕರ್ನಾಟಕ ಹೂಡಿಕೆಯಲ್ಲಿ ಬಂಪರ್ ಲಾಭ ಹೊಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ವೆಸ್ಟ್ ಕರ್ನಾಟಕ ಅತ್ಯಂತ ಅದ್ಧೂರಿಯಾಗಿ ನಡೀತಾ ಇದೆ. ರಾಜನಾಥ್ ಸಿಂಗ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತುಂಬ ಒಂದು ಪ್ರೀತಿಪೂರ್ವಕವಾಗಿ ರಾಜನಾಥ್ ಸಿಂಗ್ ಅವರು ಹೇಳಿದರು, ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಬೇರೆ ಒಂದು ರಾಜ್ಯಗಳಿಗೆ, ನಮ್ಮ ದೇಶಕ್ಕೂ ಕೂಡ ಲಾಭವಾಗತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಹೂಡಿಕೆ ಮಾಡಿ ಅಂಥೇಳಿ ಅವರು ಎಲ್ರಿಗೂ ಕೂಡ ಕರೆ ಕೊಟ್ಟರು. ಒಂದೇ ದಿವಸದಲ್ಲಿ ಸಾವಿರಾರು ಕೋಟಿಗಳ ಹೂಡಿಕೆ ಆಗಿದೆ. 6 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಆಗಿದೆ. ಅದು ಮೊದಲನೇ ದಿವಸ. 2ನೇ ದಿವಸದ ಅಪ್ಡೇಟ್ಸ್ ಇನ್ನು ಅತ್ಯಂತ ಹೆಚ್ಚಿನ ಹೂಡಿಕೆ ಬರ್ತಾ ಇದೆ ಕರ್ನಾಟಕಕ್ಕೆ ಅಂತ ಹೇಳಲಾಗಿದೆ. ಸೊ ಕರ್ನಾಟಕ ಅಂತಕ್ಕಂಥದ್ದು ಸಮೃದ್ಧ ರಾಜ್ಯ ಅನ್ನೋದ್ರಲ್ಲಿ 2 ಮಾತಿಲ್ಲ. ಕೇವಲ ನೋಡೋದಕ್ಕಷ್ಟೇ ಸಮೃದ್ಧ ರಾಜ್ಯವಲ್ಲ, ಇಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು,
ಏನೋ ಒಂದು ಡೆವಲಪ್ಮೆಂಟ್ ಆಗಬೇಕು, ಒಂದು ಬಿಸ್ನೆಸ್ ಆಗಬೇಕು, ಒಂದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ವಾಟರ್ ರಿಸೋರ್ಸ್ ಆಗಿರ್ಬೋದು, ಏನು ಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಬರಲಿಕ್ಕೆ ಒಂದು ಫ್ಲೈಟ್ಗಳಾಗಿರ್ಬೋದು, ಆಮೇಲೆ ಅಧಿಕಾರಿಗಳು ಓಡಾಡಲಿಕ್ಕೆ ಒಂದು ಒಳ್ಳೆ ರಸ್ತೆ ಆಗಿರ್ಬೋದು, ವಾಹನಗಳ ವ್ಯವಸ್ಥೆ ಆಗಿರ್ಬೋದು, ಎಲ್ಲವೂ ಅಚ್ಚುಕಟ್ಟಾಗಿ ಸಿಕ್ಕು ಅದ್ರ ಜೊತೆಗೆ ಒಳ್ಳೆ ರಾ ಮೆಟೀರಿಯಲ್ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋದೇ ಆಯಿತು ಅಂದರೆ ಖಂಡಿತವಾಗ್ಲೂ ಕೂಡ ಇನ್ವೆಸ್ಟ್ ಮಾಡೋವಂಥವ್ರು ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾರೆ. ಸೊ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಕೂಡ ಧಾರವಾಡದ ಹತ್ರ ಒಂದು ಊರಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾರೆ. ಸೊ ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಜನ ಸಾಕಷ್ಟು ರೀತಿಯ ಬಂಡವಾಳವನ್ನು ಹೂಡಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗೋದ್ರ ಜೊತೆಗೆ ಅವರು ಕೂಡ ಅಭಿವೃದ್ಧಿ ಆಗೇ ಆಗ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಆ ರೀತಿ ಸಾಕಷ್ಟು ಹೂಡಿಕೆಗಳು ಇನ್ನಷ್ಟು ಬರಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಅದೇ ರೀತಿ ನಿನ್ನೆ ವಿಶೇಷವಾಗಿ ವಿಶ್ವ ದ್ವಿದಳ ಧಾನ್ಯ ಆಯಿತು, ಅದೇ ರೀತಿ ಅಂತಾರಾಷ್ಟ್ರೀಯ ಅಪಸ್ಮಾರ ದಿನ ಆಯಿತು. ಅಪಸ್ಮಾರ ದಿನ ಅಂದರೆ ಗೊತ್ತಿದೆ ನಿಮಗೆಲ್ಲರೂ ಕೂಡ ಪಿಡಿಸಿ ಬರ್ತಕ್ಕಂಥ ದಿವಸ, ಅಥವಾ ಒಂದು ಮೂರ್ಛೆ ರೋಗ ಅಂತ ಹೇಳ್ಬೋದು. ಸೊ ಅಂಥ ಒಂದು ಬಳಸಿರ್ತಕ್ಕಂಥ ಎಲ್ಲರೂ ಕೂಡ ಆ ಭಗವಂತ ಕೃಪೆ ತೋರಲಿ, ಏಕೆಂದರೆ ಹೋಗ್ತಾ ಹೋಗ್ತಾ ಇದ್ದಕ್ಕಿದ್ದಾಗೇ ಮೂರ್ಛೆ ಬಂದು ಬಿದ್ದು ಬಿಡ್ತಾರೆ. ಸೊ ಇಟ್ಸ್ ವೆರಿ ಡೇಂಜರಸ್. ಅದರಲ್ಲೂ ಕೂಡ ವೆಹಿಕಲ್ ಡ್ರೈವ್ ಮಾಡುವಾಗ ಆ ಥರ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸಮ್ಟೈಮ್. ಸೊ ಜೊತೆಲಿ ಯಾರಾದರೂ ಒಬ್ಬರು ಅಂಥವ್ರ ಜೊತೆ ಇರ್ತಕ್ಕಂಥದ್ದು ಒಳ್ಳೆಯದು ಅಂತ ನಾನು ಕೂಡ ಒಂದು ಹೇಳ್ತಾ, ಮೆಟ್ರೋ ಬಗ್ಗೆ ಸಾಕಷ್ಟು ಒಂದು 3-4 ದಿನಗಳಿಂದ ಚರ್ಚೆ ಆಗ್ತಾನೇ ಇದೆ. ಸೊ ಅದರ ಬಗ್ಗೆ ಒಂದಷ್ಟು ಗಮನ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮೆಟ್ರೋ ರೇಟು 10 ರೂಪಾಯಿ ಇದ್ದಿದ್ದು 30 ರೂಪಾಯಿ ಆಗಿದೆ, ಅಂದರೆ ಡಬಲ್ ಅಲ್ಲ ತ್ರಿಬಲ್ ಆಗಿದೆ ಅಂತ. ಸೊ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ 30 ರೂಪಾಯಿ ಇರೋ ಕಡೆ 90 ರೂಪಾಯಿ ಆಗಿದೆ ಅಂತೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ, ಕಟ್ಟಾಯಿತು. ಎಸ್. ಸೊ ಈಗ ಏನಾಗಿದೆ ಪ್ರಾಬ್ಲಮ್ಮು ಅಂದರೆ ಮೆಟ್ರೋ ರೇಟ್ ಇನ್ನೂ ಜಂಪ್ ಆಗಿದೆ. ಕಾಂಗ್ರೆಸ್ನವರು ಮೆಟ್ರೋ ರೇಟ್ ನಮ್ಮ ಸಂಬಂಧಕ್ಕೆ ಬರೋದಿಲ್ಲ, ನಾವು ಜಂಪ್ ಮಾಡಿಲ್ಲ ಅಂತ ಹೇಳಿದ್ರೆ, BJPಯವರು ಇದು ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕು ಹಂಗಾಗಿ ಜಂಪ್ ಆಗಿದೆ ಅಂಥೇಳಿ ಅವ್ರ ಮೇಲೆ ಗೂಬೆ ಕೂರಿಸಿದಾರಂತೆ. ಸೊ ಯಾರ ಮೇಲೆ ಗೂಬೆ ಕೂರಿಸಿದಾರೋ ಗೊತ್ತಿಲ್ಲ, ಆದರೆ ಹೊರೆ ಅಂತ ಬೀಳ್ತಕ್ಕಂಥ ಇರೋದು ನಮ್ಮ ನಿಜಕ್ಕೂ ಕೂಡ ಬಡ ಮತ್ತು ಮಧ್ಯಮ ವರ್ಗದ ಸಾರ್ವಜನಿಕರಿಗೆ. ಏಕೆಂದರೆ ಸಿಟಿ ಬಸ್ಸಲ್ಲಿ ಹೋದರೆ ಹೆವಿ ಟ್ರಾಫಿಕ್ಕು, ಹೆವಿ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಅಟ್ಲೀಸ್ಟ್ ಇನ್ ಟೈಮ್ ಆಫೀಸಿಗೆ ನೆಮ್ಮದಿಯಾಗಿ ನಿಂತ್ಕೊಂಡಾದ್ರೂ ಪರವಾಗಿಲ್ಲ, ಸೇಫಾಗಿ ಹೋಗ್ತೀವಲ್ಲ ಅಂಥೇಳಿ ಅದಷ್ಟು ಮೆಟ್ಲುಗಳನ್ನ ಹತ್ಕೊಂಡು ಕ್ಲೈಮ್ ಮಾಡಿಕೊಂಡು ನಮ್ಮ ಜನ ಕಷ್ಟಪಟ್ಕೊಂಡು ಮೆಟ್ರೋಲ್ ಹೋಗ್ತಾಯಿದ್ರು. ಆದರೆ ಸಡನ್ನಾಗಿ 30 ರೂಪಾಯಿ ಇರ್ತಕ್ಕಂಥ ಮೆಟ್ರೋ ಬೆಲೆನ 90 ರೂಪಾಯಿ 80 ರೂಪಾಯಿ ಮಾಡಿಬಿಟ್ರೆ ಅದ್ರ ಬದಲು ಆಟೋಗೆ ಹೋಗೋದೇ ಬೆಟರ್ ಆಗೋಗ್ಬಿಡುತ್ತೆ. ಆ ರೇಂಜಿಗೆ ಬಂದುಬಿಡ್ತಾ ಇದೆ ಮೆಟ್ರೋ ಬೆಲೆ. ಸೊ ಇದು ನಿಜಕ್ಕೂ ಇದ್ರ ಬಗ್ಗೆ ಒಂದಷ್ಟು ಅಧಿಕಾರಿಗಳು ಗಮನ ವಹಿಸಬೇಕು ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. 46% ಪ್ರಯಾಣ ದರಕ್ಕೆ ಏರಿಕೆ ಆಗಿದೆ ಅಂತ ಕೆಲವೊಂದು ಕಡೆಯಲ್ಲಿ. ಸೊ ಇದು ನಿಜಕ್ಕೂ ಕೂಡ ತುಂಬ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. 26 ರೂಪಾಯಿ ಇತ್ತು ಮೊದಲಿನ ಮೂಲ ಬೆಲೆ, ಈಗ 60 ರೂಪಾಯಿ ಇದೆ ಅಂತೆ. ಸೊ ಇದು ನಿಜಕ್ಕೂ ಕೂಡ ಸರಿಯಲ್ಲ. ಇಷ್ಟೊಂದು ಡಬಲ್ ರೇಟ್ ಆಗ್ತಕ್ಕಂಥದ್ದು, ಅವರು ಇವ್ರ ಮೇಲೆ ಹಾಕ್ತಕ್ಕಂಥದ್ದು, ಇವರು ಅವ್ರ ಮೇಲೆ ಹಾಕ್ತಕ್ಕಂಥದ್ದನ್ನು ಮಾಡಿಕೊಂಡು ನಮ್ಮ ಜನರ ಮೇಲೆ ಒಂದು ಲೆಕ್ಕದಲ್ಲಿ ನಿಜಕ್ಕೂ ಕೂಡ ತುಂಬ ಹೊರೆ ಮಾಡ್ತಿದ್ದಾರೆ. ಸೊ ಯಾರೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರಲಿ, ದಯವಿಟ್ಟು ಒಂದು 5% 10% ಮಾಡಿ ಎಲ್ಲರಿಗೂ ಕೂಡ ಪಾಕೆಟಿಗೆ ಹೊರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. 25 ರೂಪಾಯಿ ಇದ್ದರೆ ಅದನ್ನು 30 ರೂಪಾಯಿ ಮಾಡ್ಕೊಳ್ಳಿ, ಯಾರಿಗೂ ಅಷ್ಟು ಬರ್ಡನ್ ಅನ್ಸಲ್ಲ. ಆದರೆ ನೀವು 25 ರೂಪಾಯಿ ಇರೋದು 50 ರೂಪಾಯಿ 70 ರೂಪಾಯಿ ಮಾಡಿಬಿಟ್ರೆ ಎಲ್ಲಿಂದ ತೊಗೊಂಬರ್ತಾರೆ ಸಡನ್ನಾಗಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಸೊ ಮಹಾಕುಂಭ ಮೇಳದ ಬಗ್ಗೆ ಒಂದಷ್ಟು ಹೇಳಲೇಬೇಕು. ಮಹಾಕುಂಭ ಮೇಳ ನಿನ್ನೆ ವಿಶೇಷವಾಗಿ ಹುಣ್ಣಿಮೆ ಇದ್ರಿಂದ ಕೋಟ್ಯಾನುಕೋಟಿ ಜನ ಮತ್ತೊಮ್ಮೆ ಮಹಾಕುಂಭ ಮೇಳದಲ್ಲಿ ಮಿಂದೆದ್ರು. ಸೊ ಪುಣ್ಯ ಶಾಹಿ ಸ್ನಾನವನ್ನು ಮಾಡಿದರು. ಸೊ ಈ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. 15 ವರ್ಷಗಳಿಂದ ನೆನಪಿನ ಶಕ್ತಿಯನ್ನೇ ಕಳ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಮಹಾಕುಂಭ ಮೇಳದ ಒಂದು ಇದರ ಹತ್ರ ನೆನಪಿಟ್ಕೊಂಡು ಕೊನೆಗೆ ತನ್ನ ಕುಟುಂಬವನ್ನು ಸೇರಿದನಂತೆ. ಸೊ ಈತ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಂತೆ ಇಷ್ಟು ವರ್ಷಗಳ ಕಾಲ. ಕೋಲ್ಕತ್ತಾದಲ್ಲೆಲ್ಲೋ ಕಳೆದು ಹೋಗ್ಬಿಟ್ಟಿದ್ರಂತೆ ಇವರು. ಕೊನೆಗೆ ಇವರು ಆ ಒಂದು ಮಹಾಕುಂಭ ಮೇಳದ ಹೆಸರು ಕೇಳ್ತಿದ್ದಾಗ ನೆನಪಿಸ್ಕೊಂಡು ತನ್ನ ಕುಟುಂಬವನ್ನು ಸೇರಿಕೊಂಡಿದ್ದಾರಂತೆ. ಅದು 15 ವರ್ಷಗಳ ನಂತರ ಅಂತೆ. ಸೊ ಒಳ್ಳೆಯದಾಗಲಿ, ಆ ಭಗವಂತನ ದಯೆಯಿಂದ ಎಲ್ಲ ಒಳ್ಳೆಯದಾಗಿದೆ. ಎಸ್, ಮೊದಲೆಲ್ಲ ಭಾರತ ಈ ಒಂದು ಹೊಸ ಆವಿಷ್ಕಾರಗಳ ಸಾಲಲ್ಲಿ ತುಂಬ ಕೊನೆಯಲ್ಲಿರ್ತಾ ಇತ್ತು. 167ನೇ ಸ್ಥಾನಕ್ಕೆ ಇತ್ತು ಸ್ಮಾರ್ಟ್ಫೋನ್ನ ರಫ್ತಲ್ಲಿ ಒಂದು ಕಾಲದಲ್ಲಿ. ಇವತ್ತು ನಿಮಗೆಲ್ಲರೂ ಕೂಡ ಆಶ್ಚರ್ಯ ಆಗ್ಬೋದು, ಸ್ಮಾರ್ಟ್ಫೋನ್ ರಫ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ, ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ. ಸೊ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು ನಮ್ಮೆಲ್ಲ ಇಂಜಿನಿಯರ್ಸ್ಗಳಿಗೆ, ಟೆಕ್ನಾಲಜಿಸ್ಟ್ಗೆ, ನಮ್ಮೆಲ್ಲ ಬಿಸ್ನೆಸ್ ಮೆನ್ಸ್ಗಳಿಗೂ ಕೂಡ ನಾವು ಹಾರ್ದಿಕವಾಗಿ ಅಭಿನಂದನೆಗಳು ಸಲ್ಲಿಸಬೇಕು. ಅದೇ ರೀತಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರೀತಿಯ ಸಿಬ್ಬಂದಿಗಳಿಗೂ ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಕೇವಲ ದುಡ್ಡಿದ್ರೆ ಸಾಧ್ಯ ಇಲ್ಲ, ನಮ್ಮೆಲ್ಲ ಮ್ಯಾನ್ ಪವರ್ ಇದ್ದರೆ ಮಾತ್ರ ಈ ಒಂದು ಕೆಲಸ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಸೊ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ.
ಸೊ ದಯವಿಟ್ಟು ಅತಿಯಾಗಿ ಆಲೂಗೆಡ್ಡೆ ತಿಂತಾ ಇದ್ದರೆ, ಆಲೂಗೆಡ್ಡೆ ಚಿಪ್ಸ್ಗಳನ್ನ ತಿಂತಾ ಇದ್ದರೆ ಹೃದಯ ಸಂಬಂಧಿ ಕಾಯಿಲೆ ಬರುತ್ತಂತೆ, ಓವರ್ ಎಕ್ಸೆಸ್ ಆಫ್ ಫ್ಯಾಟ್ ಹೀಟ್ ಆಗುತ್ತಂತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ವೈದ್ಯರು ಕೂಡ ತಿಳಿಸಿದ್ದಾರೆ. ಸೊ ಒಳ್ಳೆಯದಾಗಲಿ. ಅದೇ ರೀತಿ ಈ ಒಂದು ಪ್ರಯಾಗ್ರಾಜ್ನ ಸಂಗಮ್ ರೈಲ್ವೆ ನಿಲ್ದಾಣದ ಬಗ್ಗೆ ಒಂದಷ್ಟು ಎಲ್ಲ ಇನ್ಫಾರ್ಮೇಷನ್ಸ್ ಬರ್ತಾ ಇತ್ತು. ಏನಂದರೆ ರೈಲ್ವೆ ನಿಲ್ದಾಣವನ್ನು ಮುಚ್ಚಿಬಿಟ್ಟಿದ್ದಾರೆ, ಆ ರೇಂಜಿಗೆ ಇದಾಗಿದೆ, ಅಲ್ಲಿ ಹೆವಿ ಟ್ರಾಫಿಕ್, ಹೆವಿ ಲೋಡ್ ಇದೆ ಅಂತ ಹೇಳಿ. ಖಂಡಿತ ಹೆವಿ ಲೋಡ್ ಇದೆ, ಹೆವಿ ಟ್ರಾಫಿಕ್ ಇದೆ, ಹೆವಿ ಜನ ಇದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಮುಚ್ಚಿಲ್ಲ ಅಂಥೇಳಿ ಅಶ್ವಿನಿ ವೈಷ್ಣವ್ ಅವರು ಸ್ಪಷ್ಟಪಡಿಸಿದ್ದಾರೆ. ಸೊ ಒಳ್ಳೆಯದಾಗಲಿ. ಮತ್ತು ಅದು ಸಾರ್ವಜನಿಕರಿಗೆ ತೆರೆದೇ ಇದೆ ಅಂತ ಹೇಳಲಾಗಿದೆ. ಸೊ ನಮ್ಮ ದಾವಣಗೆರೆ ಜಿಲ್ಲೆಯ ಐತಿಹಾಸಿಕ ಹಳೆ ಕುಂದವಾಡದ ಶ್ರೀ ಆಂಜನೇಯ ಮತ್ತು ಬಸವೇಶ್ವರ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. 5 ದಿವಸಗಳ ಕಾಲ ಅತ್ಯಂತ ಅದ್ಧೂರಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಫೆಬ್ರವರಿ 13ನೇ ತಾರೀಕು ಅಂದರೆ ಇವತ್ತಿನಿಂದ 17ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ. ಸೊ ಯಾರೆಲ್ಲ ಸಾಧ್ಯವಾಗುತ್ತೆ ಅವರು ಹೋಗಿ ಬನ್ನಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆಭರಣ ಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸೊ ನಿಮಗೆಲ್ಲರೂ ಗೊತ್ತಿರಬೇಕು, ಆದರೂ ಕೂಡ ಅಧಿಕೃತವಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಇವತ್ತಿನ 10 ಗ್ರಾಮ್ ಬೆಲೆ 88,500ಕ್ಕಿಂತ ಹೆಚ್ಚು ಇದೆ ಅಂತ ನಮಗೆ ತಿಳಿದು ಬರ್ತಾ ಇದೆ. ಸೊ ಒಂದೇ ದಿನ ಹೆಚ್ಚು ಕಡಿಮೆ 2,430ರಷ್ಟು ಬೆಲೆ ಜಾಸ್ತಿ ಆಗಿದೆ. ಅದೇ ರೀತಿ ಒಂದು ಬೆಳ್ಳಿ ಬೆಲೆ 97,500 ರೂಪಾಯಿ ಆಗಿದೆ ಅಂತೆ. ಸೊ ಮದುವೆ ಇದೆ, ಮದುವೆ ಸೀಸನ್ ಇದೆ. ಸೊ ಕೆಲವೊಬ್ಬರು ಅನಿವಾರ್ಯವಾಗಿ ಆಭರಣಗಳನ್ನ ಕೊಳ್ಳೇಬೇಕಾಗಿರ್ತಕ್ಕಂಥವ್ರು ಮಾತ್ರ ಖರೀದಿ ಮಾಡಿ, ಇಲ್ಲಾಂದರೆ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ದರ ಕಡಿಮೆ ಆಗೇ ಆಗುತ್ತೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ. ಅದೇ ರೀತಿ AAI ಅಲ್ಲಿ ಅಂದರೆ ವಿಮಾನ ನಿಲ್ದಾಣ ಪ್ರಾಧಿಕಾರ 2025 ಹಲವಾರು ಹುದ್ದೆಗಳಿಗೆ ಅಂದರೆ 200ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಸೊ ಯಾರೆಲ್ಲ ಒಂದು ಕೋರ್ಸ್ಗಳನ್ನು ಮುಗಿಸಿದಿರಿ ದಯವಿಟ್ಟು AAI ವೆಬ್ಸೈಟಿಗೆ ಹೋಗ್ಬಿಟ್ಟು ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಏರೋಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ನೋಟಿಫಿಕೇಷನಲ್ಲಿ ಇದು ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ತುಂಬ ಜನ ಈಗ ಲಕ್ಷ ದೀಪೋತ್ಸವಕ್ಕಾಗಿರ್ಬೋದು ಅಥವಾ ಪ್ರತಿ ವರ್ಷದಂತೆ ಮಹಾಶಿವರಾತ್ರಿ ಆಚರಣೆಗೆ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಪಾದಯಾತ್ರೆ ಹೋಗ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿರ್ತೀರಿ. ಲಕ್ಷಾಂತರ ಜನ ಪಾದಯಾತ್ರೆ ಹೊರಟಿರ್ತೀರಿ. ಆದರೆ ಕೆಲವೊಮ್ಮೆ ರಾತ್ರಿ ಹೊತ್ತು ನಿಮಗೆ ಆ ಕಡೆ ಈ ಕಡೆ ಹೋಗೋ ಸಂದರ್ಭಗಳಲ್ಲಿ ರಾತ್ರಿ ಹೊತ್ತು ಪಾದಯಾತ್ರೆ ಮಾಡುವಾಗ ವಾಹನಗಳಿಂದ ಸಾಕಷ್ಟು ಅಪಘಾತ ಆಗ್ತಾಯಿದೆ. ಹಾಗಾಗಿ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರು ಹಲವಾರು ಸೂಚನೆಗಳನ್ನ ನೀಡಿದ್ದಾರೆ. ಏನು ಅಂದರೆ, ನೀವು ರಾತ್ರಿ ಹೊತ್ತು ಯಾರೆಲ್ಲ ಪಾದಯಾತ್ರೆ ಮಾಡ್ತೀರಿ ದಯವಿಟ್ಟು ರೇಡಿಯಂ ಥರದ್ದು ಏನಾದರೂ ಒಂದು ಕೈ ಕಟ್ಕೊಂಡು ಅಥವಾ ಕೋಲಿ ಕಟ್ಕೊಂಡು ಟ್ರಾವೆಲ್ ಮಾಡಿ ಅಥವಾ ಪಾದಯಾತ್ರೆ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ನೀವು ಕಪ್ಪಗಾಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡಿದ್ರೆ ಅಥವಾ ಸಡನ್ನಾಗಿ ಕರುವಲ್ಲಿದ್ದರೆ ಏನು ಯಾರು ಡ್ರೈವ್ ಮಾಡ್ತಿರ್ತಾರೆ ಅವ್ರಿಗೆ ಕಾಣಿಸೋದೇ ಇಲ್ಲ. ಸೊ ನಿಮ್ಮ ಮೇಲೆ ವಾಹನ ಚಲಾವಣೆ ಆಗ್ಬಿಡ್ಬೋದು. ಹಾಗಾಗಿ ನೀವು ಕೈಗೆ ಅಥವಾ ತೊಡೆಗೆ ಅಥವಾ ಎಲ್ಲಾದರೂ ಒಂದು ತಲೆಗೆ ಆ ಥರ ಒಂದು ರೇಡಿಯಂ ಥರದ ಒಂದು ಏನಾದರೂ ಸ್ಟಿಕ್ಕರ್ಗಳನ್ನ ಇಟ್ಕೊಂಡು ನೀವು ಪಾದಯಾತ್ರೆ ಮಾಡ್ತಾ ಇದ್ದರೆ ಸೊ ಆ ಶೈನಿಂಗಿಗೆ ಅವ್ರು ಅಲರ್ಟ್ ಆಗಿಬಿಡ್ತಾರೆ. ಸೊ ಯಾರೋ ಹೋಗ್ತಾ ಇದ್ದಾರೆ ಅಂತ ಅಲರ್ಟ್ ಆಗಿಬಿಟ್ಟು ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅತಿ ಹೆಚ್ಚು ಲಗೇಜ್ಗಳನ್ನ ಹೊತ್ಕೊಂಡು ಹೋಗಬೇಡಿ ಮತ್ತು ನೀರಿನ ಬಾಟ್ಲ್ಗಳನ್ನ ಎಲ್ಲೆಂದರಲ್ಲಿ ಬಿಸಾಕಬೇಡಿ, ಆಹಾರದ ಪೊಟ್ಟಣಗಳನ್ನ ಎಲ್ಲೆಂದರಲ್ಲಿ ತಿಂದು ಬಿಸಾಕಬೇಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಈ ಮೂಲಕ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ ಅಂತ ಕೂಡ ನಾವು UN ವಾಹಿನಿ ವತಿಯಿಂದ ಕೇಳ್ಕೊಳ್ತೀವಿ. ಸದ್ಯದಲ್ಲೇ ಇದು ಫೆಬ್ರವರಿ ತಿಂಗಳಾಗಿರೋದ್ರಿಂದ ಕೊಟ್ಟೂರು ಈಶ್ವರನ ಪಾದಯಾತ್ರೆ ಕೂಡ ನಡೆಯುತ್ತೆ. ದಯಮಾಡಿ ಪಾದಯಾತ್ರೆ ಹೋಗ್ತಕ್ಕಂಥ ಎಲ್ಲರ ಹತ್ರನೂ ಕೇಳ್ಕೊಳ್ತಿದ್ದೀನಿ, ಅಲ್ಲಿ ಕೊಡ್ತಕ್ಕಂಥ ಆಹಾರ ಪ್ರತಿಯೊಂದಕ್ಕೂ ಕೂಡ ಬೆಲೆ ಇರುತ್ತೆ. ಎಲ್ಲೆಂದ್ರಲ್ಲಿ ತಿಂದು ಎಲ್ಲೆಂದ್ರಲ್ಲಿ ಬಿಸಾಕುವಂಥ ಒಂದು ಕೆಲಸವನ್ನು ಮಾಡಬೇಡಿ ದಯಮಾಡಿ ಅಂತ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಾಗಿ ಸೊ ಸಿಪೆಡ್ ಉದ್ಯೋಗಾಧಾರಿತ ಡಿಪ್ಲೊಮಾ ಪ್ರವೇಶಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ ಅದಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ತೊಗರಿ ಬೆಳೆಗಾರರಿಗೆ ಒಂದು ಸಂತಸದ ಸುದ್ದಿ ಇದೆ. ಕೇಂದ್ರ ಸರ್ಕಾರದ ಬೆಂಬಲ ಜೊತೆಗೆ ರಾಜ್ಯ ಸರ್ಕಾರದ ಪ್ರೋತ್ಸಾಹ ಬೆಲೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ, ಇನ್ನಷ್ಟು ಅದರಿಂದ ಒಂದಷ್ಟು ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಇದೇ ಒಂದು ಮಾರ್ಚ್ನಲ್ಲಿ SSLC ಪರೀಕ್ಷೆ ಶುರು ಆಗುತ್ತೆ ಅಂತ ಹೇಳಲಾಗ್ತದೆ. ಸೊ ದಯವಿಟ್ಟು ನಿಮ್ಮೆಲ್ಲ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ, ಒಂದಷ್ಟು ಅವ್ರ ಜೊತೆ ಕೂತ್ಕೊಂಡು ಅವರಿಗೆ ಒಂದಷ್ಟು ಪ್ರೋತ್ಸಾಹ ನೀಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕೆಂದರೆ ಒಂದೇ ಸರಿಗೆ ಮಕ್ಕಳಲ್ಲಿ ಪರೀಕ್ಷೆ ಭಯ ಅಂತ ಆವರಿಸ್ಬಿಟ್ರೆ ಎಷ್ಟೋ ಜನ ಪರೀಕ್ಷೆಗಿಂತ ಮುಂಚೆನೇ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ಬಿಡ್ತಾರೆ. ಅಯ್ಯೋ ಹೆಂಗೆ ಫೇಸ್ ಮಾಡೋದು ಅಂಥೇಳಿ. ಈ ಸಂದರ್ಭಗಳಲ್ಲಿ ಪೇರೆಂಟ್ಸ್ ಆಗಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಮಕ್ಕಳ ಹತ್ರ ಕುತ್ಕೊಂಡು ಪ್ರೀತಿಯಿಂದ ಹೇಳಿ, ಇದು ಕೂಡ ಎಲ್ಲ ಪರೀಕ್ಷೆಗಳ ಥರ ಒಂದು ಕಾಮನ್ ಪರೀಕ್ಷೆ. ಸೊ ಜಾಸ್ತಿ ಟೆನ್ಷನ್ ತೊಗೊಂಡು ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಊಟ ತಿಂಡಿ ನಿದ್ದೆ ಬಿಟ್ಬಿಟ್ಟು ಓದೋಕ್ಕೆ ಹೋಗಿ ಇನ್ನೇನೋ ಒಂದು ಸಮಸ್ಯೆ ಮಾಡ್ಕೊಳೋದ್ರ ಬದಲು ಅದನ್ನು ಕೂಡ ಎಲ್ಲ ಒಂದು ಪರೀಕ್ಷೆಗಳ ಥರ ಪರೀಕ್ಷೆಯನ್ನೇ ಟ್ರೀಟ್ ಮಾಡಲಿ ಅವರು. ಸೊ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿ ಒತ್ತಡ ಬೀಳೋದು ಬೇಡ, ಅವರ ಮಾನಸಿಕವಾಗಿ ಜೀವನದ ಮೇಲೆ ಒತ್ತಡ ಬೀಳೋದು ಬೇಡ.
ಅವರ ಒಂದು ಆತಂಕವನ್ನು ಭಯವನ್ನು ನಿವಾರಣೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ನಮ್ಮ ಏನು ದಾವಣಗೆರೆ ವಿಶ್ವವಿದ್ಯಾಲಯದ ಒಬ್ಬರು ಅಧಿಕಾರಿ ಗಾಯತ್ರಿ ಅವ್ರನ್ನ ಏನು ಮೊನ್ನೆ ರೆಡ್ಡಾಗಿ ಹಿಡಿದಿದ್ರು ನ್ಯಾಕ್ ಗ್ರೇಡ್ ನೀಡೋದಕ್ಕೆ ಲಂಚ ಪಡೆದಿರ್ತಕ್ಕಂಥ ಆರೋಪದಲ್ಲಿ ಆ ಎಲ್ಲ 7 ಸದಸ್ಯರಿಗೆ ಜೀವಿತಾವಧಿ ನಿಷೇಧವನ್ನು ಹೇರಲಾಗಿದೆ. ಸೊ ನಿಜಕ್ಕೂ ಕೂಡ ಒಂದು ಒಳ್ಳೆಯ ವಿಚಾರ ಇದು, ಏಕೆಂದರೆ ಎಲ್ಲರೂ ಕೂಡ ಒಂದು ಪಾಠ ಆಗಬೇಕು. ಈ ರೀತಿ ಆಗೋದ್ರಿಂದ ಯಾರೂ ಕೂಡ ಆ ರೀತಿಯ ತಪ್ಪುಗಳನ್ನು ಮುಂದಿನ ಕಾಲದಲ್ಲಿ ಮಾಡೋದಿಲ್ಲ. ಅದೇ ರೀತಿ ಮಡಿಕೇರಿಗೆ ಹೋಗ್ತಕ್ಕಂಥವ್ರಿಗೆ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಇದೆ. ಇನ್ಮೇಲೆ 2 ಲೀಟ್ರಿಗಿಂತ ಕಡಿಮೆ ಇರತಕ್ಕಂಥ ಬಾಟ್ಲ್ಗಳನ್ನ ಅಲ್ಲಿ ನಿಷೇಧ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಕೇವಲ ಮಡಿಕೇರಿ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಭಾಗಗಳಲ್ಲಿ ಜಾರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಏಕೆಂದರೆ ದೊಡ್ಡ ಬಾಟಲ್ ತೊಗೊಂಡೋದ್ರೆ ಅದನ್ನು ಹೇಗಿದ್ರು ಮಾಡಿ ಅಟ್ಲೀಸ್ಟ್ ಕಲೆಕ್ಷನ್ ಮಾಡಿ ಹಾಕ್ಬೋದು. ಈ ಪುಟ್ಟ ಬಾಟ್ಲು, ಅರ್ಧ ಲೀಟ್ರ್ ಬಾಟ್ಲ್ಗಳು, 1/4 ಲೀಟ್ರ್ ಬಾಟ್ಲ್ಗಳು ಎಷ್ಟು ಅಂತ ನಾವು ಹುಡುಕೋಕ್ಕಾಗತ್ತೆ, ಎಷ್ಟು ಅಂತ ಈ ಫಾರೆಸ್ಟ್ಲಿ ಇರೋದನ್ನ ಹೆಕ್ಕಿ ತೆಗಿಲಿಕ್ಕಾಗತ್ತೆ. ಹಾಗಾಗಿ ಫಾರೆಸ್ಟ್ ಒಳಗಡೆ ಅವ್ರಿಗೆ 2 ಲೀಟ್ರ್ ಬಾಟಲ್ನಕ್ಕಿಂತ ಕಡಿಮೆ ಇರತಕ್ಕಂಥ ಬಾಟಲ್ನ ಬಿಡದೇ ಇದ್ದಾಗ ನಿಜಕ್ಕೂ ಕೂಡ ಅದೊಂದು ಒಳ್ಳೆಯ ಸ್ಟೆಪ್ಸ್, ತುಂಬ ಒಳ್ಳೆಯದು. ಅದೇ ರೀತಿ ಏರೋ ಶೋ ಏನಿದೆ ಬೆಂಗಳೂರಿನಲ್ಲಿ, ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ನಡೀತಾ ಇದೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಇನ್ನು ಬಸ್ ಚಲಾವಣೆ ಮಾಡ್ತಾ ಇದ್ದಾಗಲೇ ಚಾಲಕ ಹಠಾತ್ ಮೂರ್ಛೆ ಹೋಗಿದ್ದಾರೆ ಚಾಮರಾಜನಗರದ ಹತ್ರ. ಇದು ಅದೃಷ್ಟವಶಾತ್ ಯಾರಿಗೂ ಹೆಚ್ಚಿನ ಪ್ರಾಣಾಪಾಯ ಆಗಿಲ್ಲ. ಸೊ ಒಳ್ಳೆಯದಾಗಲಿ, ಆದಷ್ಟು ಬೇಗ ಎಲ್ಲರೂ ಚೇತರಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಸೈಬರ್ ವಂಚನೆ ಬಗ್ಗೆ ತುಂಬ ಎಚ್ಚರಿಕೆಗಳನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರು ಕೂಡ ನಮ್ಮ ಬೆಂಗಳೂರಿನವರು ನಿವೃತ್ತ ಮಹಿಳಾ ಸೇನಾಧಿಕಾರಿ ಇವರು ಮತ್ತೆ 5,67,00,000 ರೂಪಾಯಿಯನ್ನು ಕಳ್ಕೊಂಡಿದ್ದಾರೆ. ಸೊ ದಯವಿಟ್ಟು ಆನ್ಲೈನಲ್ಲಿ ರಿಟೈರ್ಡ್ ಆಗಿರೋರು ಇನ್ನೇನು ಅದನ್ನು ಡಬಲ್ ಮಾಡೋಣ ಅಂತ ಹೋಗಬೇಡಿ. ಈ ರೀತಿಯ ಸಮಸ್ಯೆಗಳಿಗೆ ಫೇಸ್ ಮಾಡ್ತೀರಿ ಅಂಥೇಳಿ ನಾನು ಕೇಳ್ಕೊಳ್ತಾ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅಲ್ಲಿವರೆಗೂ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ಲೂ ಕೂಡ ಮುಕ್ತವಾಗಿ ಬರೆದು ಕಳಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಶುಭಮಸ್ತು. ನಮಸ್ಕಾರ.